ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಯಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ಶ್ರೀ ಮಧ್ವಮತದ ಮುನಿತ್ರಯರು ಅನ್ನುವ ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ನಮ್ಮ ಮಧ್ವಮತದಲ್ಲಿ 3 ಮುನಿಗಳು ಅಂತ ಬಹಳ ಪ್ರಸಿದ್ಧಿ ಇದೆ. ನಮಗೆ 3 ಮುನಿಗಳು ಅಂತ ಕೇಳೋದು ವ್ಯಾಕರಣಶಾಸ್ತ್ರದಲ್ಲಿ ಇದೆ. ಅಲ್ಲಿ ಮುನಿತ್ರಯಂ ನಮಸ್ಕೃತ್ಯ ಅಂತ ಪ್ರಧಾನವಾಗಿ ಇಡೀ ವ್ಯಾಕರಣ ಸಿದ್ಧಾಂತ ಯಾರಿಂದ ನಿಂತಿದೆ ಅಂಥವರ ಪ್ರಾರ್ಥನೆಯನ್ನು ಅಲ್ಲಿ ಮಾಡೋದು ನೋಡಿದ್ದೀವಿ. ಅಲ್ಲಿ ಮುನಿತ್ರಯರು ಅಂದರೆ ಪಾಣಿನಿ ಅಂತ ಸೂತ್ರವನ್ನು ಬರೆದವರನ್ನು ಪ್ರಧಾನವಾಗಿ ಒಂದು ಸ್ಥಾನದಲ್ಲಿ ಇಡ್ತಾರೆ. ಆಮೇಲೆ ಅದಕ್ಕೆ ವಾರ್ತಿಕ ಅಂತ ಬರೀತಾರೆ. ಅದು ಒಂದು ಗ್ರಂಥ, ಸೂತ್ರಕ್ಕೆ ವಿವರಣೆಯಾಗಿ ಮಾಡುವಂಥ ಗ್ರಂಥ. ಅಂಥ ವಾರ್ತಿಕಕಾರ ಅಂದರೆ ಕಾತ್ಯಾಯನ ಋಷಿಗಳು, ಅವರನ್ನು ಮುನಿತ್ರಯರಲ್ಲಿ ಸೇರಿಸ್ತಾರೆ. ಇದು 3ನೇದಾಗಿ ಪತಂಜಲಿ ಅಂತ. ಪತಂಜಲಿ ಅನ್ನೋ ಹೆಸರು ನಮಗೆ ವಿಶ್ವಪ್ರಸಿದ್ಧ. ಆ ಪತಂಜಲಿ ಅನ್ನುವ ಹೆಸರಿನ ಋಷಿಗಳು ತಾವು ಮಹಾಭಾಷ್ಯ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಇವತ್ತಿನ ದಿವಸ ನಾವೆಲ್ಲ ಯೋಗಶಾಸ್ತ್ರದ ಪ್ರವರ್ತಕರು ಅಂತ ನಾವು ನೆನಪಿಸ್ಕೊಳ್ತೀವಿ. ಯೋಗಶಾಸ್ತ್ರ ರಚನೆ ಮಾಡಿದವರು ಅಂತ. ಅವರು ವ್ಯಾಕರಣ ಮಹಾಭಾಷ್ಯ ಅಂತ ಬರೆದಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ತಾವು ಬಿರುದನ್ನು ಹಿಂದೆ ಪಡ್ಕೊಂಡಿದ್ರು, ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ. ಅಷ್ಟು ಮಹಾಭಾಷ್ಯ ಅಂಥ ಅಧ್ಯಯನವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದರು ಅಂತ ಕೇಳ್ತೀವಿ ಮುಂಚೆ. ಹೀಗೆ ಈ ಪತಂಜಲಿ, ಕಾತ್ಯಾಯನ ಜೊತೆಗೆ ಪಾಣಿನಿ, ಹೀಗೆ 3 ಋಷಿಗಳನ್ನು ನಾವು ನೆನಪಿಸ್ಕೊಳ್ಳೋದಿದೆ ವ್ಯಾಕರಣ ಶಾಸ್ತ್ರದಲ್ಲಿ. ಅದೇ ರೀತಿ ನಮ್ಮ ಮಧ್ವ ಸಿದ್ಧಾಂತದಲ್ಲಿ 3 ಮುನಿಗಳಿಗೆ ಮಹತ್ವ ಕೊಟ್ಟಿದ್ದೀವಿ. ನೀವು 3 ಮುನಿಗಳಿಗೆ ಮಹತ್ವ ಕೊಟ್ಟಿದ್ದೀರಿ ಅಂದರೆ ಗಮನಿಸಿ, ಎಷ್ಟು ಬಹಳ ದೊಡ್ಡತನ ಇವರಿಗಿರಬೇಕು ಅನ್ನೋದನ್ನು ನೀವು ಗಮನಿಸಿ. ಯಾಕೆಂದರೆ ಋಷಿಗಳು, ಮುನಿಗಳು ಎಷ್ಟು ಜನ ಬಂದಿದ್ದಾರೆ. ನಮ್ಮ ಮಧ್ವಮತದಲ್ಲೂ ಅನೇಕ ಪೀಠಾಧಿಪತಿಗಳು ಬಂದಿದ್ದಾರೆ, ದೊಡ್ಡ ದೊಡ್ಡ ಯತಿಗಳು. ಅವರು ಪ್ರಮುಖವಾದ ಸಾಧನೆಯನ್ನು ಮಾಡ್ತವ್ರು ಎಲ್ಲರೂ ಕೂಡ. ಅದರಲ್ಲಿ 3 ವ್ಯಕ್ತಿಗಳನ್ನು ಯಾಕೆ ತಗೊಂಡು ಅವರಿಗೆ ಯಾಕೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಹಾಗಂತ ಮಿಕ್ಕಿದವ್ರ ಮಹತ್ವ ಇಲ್ಲ ಅಂತಲ್ಲ, ಎಲ್ಲರೂ ಕೂಡ ಮುಖ್ಯನೇ, ಇಲ್ಲ ಅಂತಲ್ಲ. ಆದರೆ ಆಯಾಯ ಕಾಲದಲ್ಲಿ ಬಂದಾಗ ಇವರು ಮಾಡಿದ ಕೆಲಸ ಇದೆಯಲ್ಲ, ಅದು ಬಹಳ ಅವಶ್ಯಕ ಆಗಿತ್ತು. ಆ ಕೆಲಸ ಆ ಟೈಮ್ನಲ್ಲಿ ದೇವರ ಸಂಕಲ್ಪದಂತೆ ಇಂಥವ್ರನ್ನೇ ದೇವರು ಕಳಿಸ್ದ. ಆದ್ದರಿಂದ ಅವರಿಗೆ ಮಹತ್ವ ಅನ್ನೋದು ಬಂದಿದೆ. ಮಿಕ್ಕಿದ ಸಮಯದಲ್ಲೂ ದೇವರೇ ಕಳಿಸಿದ್ದು ಬೇರೆ ಯತಿಗಳನ್ನು ಕೂಡ. ಆದರೆ ಆ ಕಾಲಘಟ್ಟ ಬಹಳ ಕಷ್ಟ ಇತ್ತು. ಆ ಕಷ್ಟವಾದ ಕಾಲಘಟ್ಟದಲ್ಲಿ ಮತ್ತೆ ಚೇತರಿಸ್ಕೊಳ್ಳೋ ಥರ ಮಾಡಿ ಇನ್ನು ಸುದೀರ್ಘವಾದ ಕಾಲ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ಮಾಡಿದ ಯತಿತ್ರಯರು ಅಂದರೆ 3. ಹಾಗಾಗಿ ನಮ್ಮ ಮಧ್ವಮತದಲ್ಲಿ ಈ 3 ಮುನಿಗಳನ್ನು ವಿಶೇಷವಾಗಿ ಜ್ಞಾಪಿಸ್ಕೊಳ್ಳೋದಿದೆ. ಮತ್ತು ಅವರ ಕಾರ್ಯ, ಅವರ ವೈಖರಿ ಅದು ಅದ್ಭುತ.
ಎಲ್ಲ ನಿಟ್ಟಿನಲ್ಲಿ ನಾವು ಇವರನ್ನು ಪ್ರಾರ್ಥಿಸ್ಕೊಳ್ಳೋದಿದೆ. ಈ 3 ಮುನಿಗಳ ಮಧ್ಯದಲ್ಲಿ ಮಿಕ್ಕಿದೆಲ್ಲ ಮುನಿಗಳನ್ನು ನಾವು ಸೇರಿಸ್ಕೊಂಡು ಅವರನ್ನು ಪ್ರಾರ್ಥನೆ ಮಾಡೋದಿದೆ. ಇದು ಹೇಗೆ ಅಂದರೆ, ಶ್ರೀಮದಾಚಾರ್ಯರನ್ನು ಆರಂಭಿಸಿ ಟೀಕಾ ಕೃತ್ಪಾದ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಅಂತ ಹೇಳೋದಿದೆ. ಅಂದರೆ ಮಧ್ವಾಚಾರ್ಯರಿಂದ ಆರಂಭಿಸಿ ಮಧ್ಯಕ್ಕೆ ಟೀಕಾಚಾರ್ಯರು, ಕೊನೆಗೆ ನಮ್ಮ ಗುರುಗಳು. ಹೀಗೆ ನಮ್ಮ ಗುರುಗಳಿಂದ ಟೀಕಾಚಾರ್ಯರವರೆಗೆ ನಮಸ್ಕಾರ ಮಾಡಿ, ಟೀಕಾಚಾರ್ಯರಿಂದ ಆರಂಭಿಸಿ ಮಧ್ವಾಚಾರ್ಯರವರೆಗೆ ಗುರು ಪರಂಪರೆಗೆ ನಮಸ್ಕಾರ ಅಂತ ಒಂದು ಅವಧಿಯನ್ನು ಇಟ್ಕೊಳ್ತೀವಿ. ಒಂದು ನಮ್ಮ ಗುರುಗಳು, ಆಮೇಲೆ ಮಧ್ಯಕ್ಕೆ ಜಯತೀರ್ಥರು, ನೇರ ಮಧ್ವಾಚಾರ್ಯ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಇಟ್ಕೊಳ್ಳೋದಿದೆ. ಆದರೆ ನಾವೆಲ್ಲ ಅಂದ್ಕೊಳ್ಳೋ ಹಾಗೆ ನಾವು ತೀರ್ಮಾನ ಮಾಡಿ ಈ ಮುನಿತ್ರಯ ಸ್ಥಾನ ಕೊಟ್ಟಿದ್ದಲ್ಲ, ನಾವಂಥ ದೊಡ್ಡವರು ಅಲ್ಲ. ಮತ್ತು ಯಾರು ಈ ಮುನಿತ್ರಯ ಸ್ಥಾನವನ್ನು ಕೊಟ್ಟಿದ್ದು ಅಂದರೆ, ಶ್ರೀಮುಷ್ಣಂ ಶಾಸನದಲ್ಲಿ ಒಂದು ಮಾತಿದೆ. ಶ್ರೀಮುಷ್ಣಂ ಶಾಸನದಲ್ಲಿ ಒಂದು ಮಾತು ಬಂದಿದೆ. ಶ್ರೀಮಧ್ವಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಮುದಾಹೃತಂ ಅಂತ ಅಲ್ಲಿ ಬಂದಿದೆ. ಮುನಿತ್ರಯಮುದಾಹೃತಂ, 3 ಮುನಿಗಳನ್ನು ಹೇಳಲಾಗಿದೆ ಮಧ್ವಮತದಲ್ಲಿ. ವಿಶೇಷವಾಗಿ ಯಾರು? ಮಧ್ವಾಚಾರ್ಯರು, ಆಮೇಲೆ ಜಯಾರ್ಯರು ಅಂದರೆ ಜಯತೀರ್ಥರು, 3ನೇದಾಗಿ ವ್ಯಾಸಾರ್ಯ ಅಂದರೆ ವ್ಯಾಸರಾಜರು ಅಂತ. ಹಾಗಾದರೆ ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸರಾಜರು, ಇವರು 3 ವ್ಯಕ್ತಿಗಳು ಮುನಿತ್ರಯರು ಅಂತ ಸ್ವೀಕಾರ ಮಾಡೋದಿದೆ. ಇದು ಶ್ರೀಮುಷ್ಣಂ ಶಾಸನದಲ್ಲಿ ಬಂದ ಮಾತು. ಇನ್ನು ಇವರು 3 ಜನರನ್ನು ಇಲ್ಲಿ ಒಂದು ಕಡೆ ಹೋಲಿಸಿದ್ದಾರೆ. ಏನು? ಕಲ್ಪವೃಕ್ಷ, ಕಲ್ಪವೃಕ್ಷ ಅಂತೆ ಆಚಾರ್ಯರು ಮಧ್ವಾಚಾರ್ಯರು, ಇನ್ನು ಕಾಮಧೇನು ಜಯತೀರ್ಥರು, ಇನ್ನು ಚಿಂತಾಮಣಿ ಅದು ವ್ಯಾಸರಾಜರು. ಇದು ಸುಮ್ಮನೆ ಹೇಳಿಲ್ಲ ಈ ಶ್ಲೋಕದಲ್ಲಿ, ಬಹಳ ಲಿಂಕ್ ಇದೆ ಈ ಶ್ಲೋಕದಲ್ಲಿ. ನೋಡಿ, ಶ್ರೀಮಧ್ವ ಅಂತ ಹೇಳಿದ್ರು. ಮಧ್ವಾಚಾರ್ಯರು ಕಲ್ಪವೃಕ್ಷ. ಯಾಕೆಂದರೆ ನಿಜವಾಗಿ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥ ನಮಗೆ ಸಿಗದೇ ಇದ್ದಿದ್ರೆ ನಮಗೇನು ಬೇಕೋ ಅದು ನಮಗೆ ಸಿಗ್ತಾನೇ ಇರಲಿಲ್ಲ ಜೀವನದಲ್ಲಿ. ಯಾಕೆಂದರೆ ಮಧ್ವಾಚಾರ್ಯರ ಅವತಾರ ಆಗುವ ಮುಂಚೆ ಎಷ್ಟು ಮತಗಳಿದ್ವು ಅಂತ ನಮಗೆ ಗೊತ್ತಿದೆ. ಅನೇಕ ಮತಗಳು. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಂತ ಹೇಳ್ತಾರೆ ಮಧ್ವವಿಜಯದಲ್ಲಿ. ಏಕವಿಂಶತಿ ಕುಭಾಷ್ಯ, 21 ಕುಭಾಷ್ಯ. ಕೆಟ್ಟ ಭಾಷ್ಯ ಅಂದ್ಬಿಡ್ತಾರೆ. ಯಾಕೆ ಕೆಟ್ಟ ಭಾಷ್ಯ ಅಂದಿದ್ದು ಅಂದರೆ, ಏನಿದೆಯೋ ಅರ್ಥ ವೇದವ್ಯಾಸರು ಏನು ಅರ್ಥವನ್ನು ಬ್ರಹ್ಮಸೂತ್ರದಲ್ಲಿ ತಿಳಿಸಿದಾರೋ ಆ ಅರ್ಥವನ್ನು ಸರಿಯಾಗಿ ತಿಳಿಸ್ಬೇಕಾಗಿತ್ತು ಜನರಿಗೆ. ಮೋಸ ಮಾಡಿಬಿಟ್ರು ಅಂತ, ಮೋಸ ಆಗೋಯ್ತು. ಸರಿಯಾಗಿ ಬ್ರಹ್ಮಸೂತ್ರದ ಅರ್ಥ ನಮಗೆ ಸಿಗಲಿಲ್ಲ. ಬ್ರಹ್ಮಸೂತ್ರವನ್ನು ಯಾಕೆ ವೇದವ್ಯಾಸರು ಬರೆದರು? ವೇದದ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿ ಜನರು ಮೋಕ್ಷವನ್ನು ಪಡೀಲಿ ಅಂತ, ದುಃಖ ಕಳ್ಕೊಳ್ಳಿ ಜನರು, ಸಾಕಿ ಸಂಸಾರದ ಕಷ್ಟಗಳು ಎಲ್ಲವನ್ನು ಪರಿಹಾರ ಮಾಡಿಕೊಂಡು ಈ ಕಷ್ಟಗಳನ್ನು ಅವನ ಮುಕ್ತಿಗೆ ಹೋಗಲಿ ಅಂತ ಈ ದೃಷ್ಟಿಯಿಂದ ಮಾಡಿತು. ಯಾವುದನ್ನು? ಬ್ರಹ್ಮಸೂತ್ರವನ್ನು. ಆ ಬ್ರಹ್ಮಸೂತ್ರಕ್ಕೆ ಸರಿಯಾಗಿ ಅರ್ಥ ಮಾಡಬೇಕಲ್ಲ. ನಾನು ಅರ್ಥ ಬರಿತೀನಿ ಅಂತ ಎಲ್ಲರೂ ಹೋಗಿ ಅದಕ್ಕೆ ಅಪಾರ್ಥವನ್ನೇ ಕಲ್ಪಿಸ್ಬಿಟ್ರು. ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಬೇರೆ ಅರ್ಥವನ್ನು ಕಲ್ಪಿಸಿದರೆ ಜನರ ಕಥೆ ಏನು? ನಮಗೂ ಗ್ರಂಥ ಬರಲಿಕ್ಕೆ ಬರುತ್ತೆ, ನಮಗೂ ಬರುತ್ತೆ ಗ್ರಂಥ ಅಂತ ಹೇಳಿ ಮೂಲ ಗ್ರಂಥ ಆಶಯವನ್ನೇ ತಿಳಿದೇನೆ ಹೇಗೋ ನಮಗೆ ಮನಸ್ಸು ಬಂದ ಹಾಗೆ ಗ್ರಂಥದ ಅಭಿಪ್ರಾಯವನ್ನು ಬಿಡಿಸಿದರೆ ಆಗ ಅದರಿಂದ ಯಾರಿಗೆ ಲಾಭ? ನಮಗಂತೂ ಲಾಭ ಅಂತ ನಾವು ಯೋಚಿಸ್ತೀವಿ. ಯಾಕೆ? ನಮಗಂತೂ ಪ್ರಸಿದ್ಧಿಗೆ ಬಂತು, ನಾವೊಂದು ಗ್ರಂಥಕ್ಕೆ ಆ ವ್ಯಾಖ್ಯಾನ ಬರದೆ ಅಂತ. ಹಾಗೆ ಬ್ರಹ್ಮಸೂತ್ರಗಳಿಗೆ 21 ಕೆಟ್ಟ ಭಾಷ್ಯ ಬಂತು, ಕುಭಾಷ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮನ ಅಸ್ತಿತ್ವವನ್ನೇ ಉಳಿಸ್ಲಿಲ್ಲ ಕೆಲವರು. ಈ ಸುಮ್ಮನೆ ಪರಮಾತ್ಮ ಅಂತ ಹೆಸರಿಗೆ ಅದು ಬ್ರಹ್ಮಸೂತ್ರ ಹೇಳ್ತಾ ಇರೋದೇ ಜೀವನನ್ನು ಹೇಳ್ತಾ ಇದೆ. ಬ್ರಹ್ಮಸೂತ್ರ ಅದು ದೇವರ ಬಗ್ಗೆ ಇಲ್ಲವೇ ಇಲ್ಲ ಅಂತ. ಜೀವನ ಬಗ್ಗೆ ಹೇಳಿಕ್ಕೆ ಬ್ರಹ್ಮಸೂತ್ರ ಹೇಗಬೇಕು? ನಮ್ಮ ಬಗ್ಗೆ ಗೊತ್ತಿಲ್ವಾ ಅಂದರೆ ಅದು ನಿಮ್ಮ ಸ್ವರೂಪ ನಿಮಗೆ ಸರಿಯಾಗಿ ಪರಿಚಯ ಆಗಿಲ್ಲ. ಇನ್ನು ನಿಮ್ಮ ಬಗ್ಗೆ ನಿಮಗೇ ಸರಿ ಗೊತ್ತಿಲ್ಲ. ನಿಮ್ಮ ಸ್ವರೂಪಾನಂದ ನಿಮ್ಮಲ್ಲೇ ಅಡಗಿದೆ, ಅದನ್ನು ನೀವು ಅನುಭವಿಸಬೇಕು, ಅದು ಮುಕ್ತಿ. ಈ ಥರ ವಿಶೇಷ ಅಂಶಗಳಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಲಿಕ್ಕೆ ಶುರು ಮಾಡಿಬಿಟ್ರು. ಅದರಿಂದ ನಿಜವಾಗಿ ವೇದದ ಪ್ರವೃತ್ತಿ ಯಾಕಾಯಿತು, ವೇದ ಯಾಕೆ ಹೊರಡ್ತು, ಆ ಪೂರ್ಣ ಪ್ರಯೋಜನ ಜನರಿಗೆ ಸಿದ್ಧಿಸಲೇ ಇಲ್ಲ.
ಸಾತ್ವಿಕರಿಗೆ ಸಿದ್ಧಿಸಲ್ಲ, ಅದು ದುಃಖ. ಕೆಟ್ಟವ್ರಿಗೆ ಬಿಡಿ, ಅವರ ಯೋಗ್ಯತೆಗೆ ತಕ್ಕ ಹಾಗೆ ಅಂಧನ್ ತಪಸ್ಸೆ ಆಗೋದು. ಆದರೆ ಒಳ್ಳೆಯವರು ದಾರಿ ತಪ್ಪಲಿಕ್ಕೆ ಶುರು ಮಾಡಿದರು. ಒಳ್ಳೆಯವರು ದಾರಿ ತಪ್ಪಬಾರ್ದು ಅಂತಾದರೆ ಅದಕ್ಕೆ ವೇದವ್ಯಾಸರು ಬಂದು ಸಾತ್ವಿಕರಿಗೋಸ್ಕರ ಎಷ್ಟು ಬರೆದ್ರು ಪಾಪ ವೇದವ್ಯಾಸರು. ಯಾಕೆ ಪರಮಾತ್ಮ ವೇದವ್ಯಾಸನಾಗಿ ಅವತಾರ ಮಾಡಬೇಕಾಗಿ ಬಂತು? ಅದರ ಒಂದು ಅನಿವಾರ್ಯತೆ ಇರಲಿಲ್ಲ ಅಂತ ಅನಿಸತ್ತೆ ನಮಗೆ. ಆದರೆ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ವೇದವಾಕ್ಯ ಯಾಕೆ ಹೊರಟಿದೆ ಅಂತ ವೇದನೆ ಹೇಳುತ್ತೆ. ಜನರಿಗೆ ದುಃಖ ಕಳಿಲಿಕ್ಕೋಸ್ಕರ ನಾನು ಹೊರಟಿದ್ದೀನಿ ಅಂತ. ದುಃಖ ಕಳಿಲಿಕ್ಕೋಸ್ಕರನೇ ವೇದರಾಶಿ ಹೊರಟಿದೆ. ಇವರು ದುಃಖ ನೀಡೋ ಥರ ಒಂದು ವ್ಯಾಖ್ಯಾನ ಬರೆದುಬಿಟ್ಟು ನಾವು ವ್ಯಾಖ್ಯಾನ ಬರ್ದೇನು ಬ್ರಹ್ಮಸೂತ್ರಕ್ಕೆ ಅಂದರೆ ಅದರಿಂದ ಉಪಯೋಗ ಏನು? ಹೀಗೆ ವೇದವ್ಯಾಸರು ತಾವು ಬಹಳಷ್ಟು ಯೋಚನೆ ಮಾಡಿ, ಗೌತಮರ ಶಾಪ ಒಂದು ಕಡೆ ಇದೆ, ಮತ್ತು ಯುಗಧರ್ಮಗಳು ಬಹಳ, ಈ ಜ್ಞಾನ ಕಡಿಮೆ ಆಗ್ತಾ ಹೋಗುವಂಥ ಸಂದರ್ಭ, ಅಜ್ಞಾನ ಹೆಚ್ಚುವಂಥ ಸಂದರ್ಭ, ಸಂಶಯಕ್ಕೆ ಈಡಾಗ್ತಾರೆ ಮನುಷ್ಯರೆಲ್ಲ. ಆಗ ಸಾತ್ವಿಕರಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಹೇಳಿ ವೇದವನ್ನು ಎಷ್ಟು ವಿಭಾಗ ಮಾಡಿಕೊಟ್ರು, ಎಷ್ಟು ಪುರಾಣಗಳನ್ನು ಬರೆದರು, ಇತಿಹಾಸ ಬರೆದರು, ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಮಾಡಿದರು. ಇತಿಹಾಸ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೇನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಕೃಪೆಯಿಂದ, ದಯೆಯಿಂದ ಆ ವೇದವ್ಯಾಸರು ತಾವು ಮಹಾಭಾರತವನ್ನು ಸ್ತ್ರೀಯರಿಗೆ, ಬೇರೆಯವರಿಗೆ, ಎಲ್ಲರಿಗೂ ಕೂಡ ವಿಶೇಷವಾಗಿ ಆ ಜ್ಞಾನ ದೊರಕಲಿ ಅಂತ ಸಕಲ ಈ ಅಧಿಕಾರಿಗಳಿಗೆ, ಯಾರ್ಯಾರು ಸಜ್ಜನರಿದ್ದಾರೆ ಅವರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಬರೆದ್ರು ನೋಡಿ. ಆ ಯುಗಧರ್ಮ ದೇವರು ತಡಿಬೋದಿತ್ತು. ದೇವರು ವಸ್ತುತಃ ತಾನೇ ಎಲ್ಲವನ್ನು ಪುನಃ ಪುನಃ ಮಧ್ಯೆ ಮಧ್ಯೆ ಬಂದು ಉದ್ಧಾರವನ್ನು ಮಾಡಬಹುದಿತ್ತು ನೇರವಾಗಿ ಬಂದು. ಯಾಕೆಂದರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಗಳಲ್ಲಿ ಧರ್ಮ ಸ್ಥಾಪನೆ ಆಗಬೇಕು, ಅಧರ್ಮ ಹೋಗಬೇಕು, ಅದಕ್ಕೆ ನಾನೇ ಬರ್ತೀನಿ ಅಂತ ಭಗವಂತ ಹೇಳಿದ ನಿಜ. ಭಗವಂತ ನೇರವಾಗಿ ಬರಬೇಕು ಅಂತಿಲ್ಲ. ಗುರುಗಳನ್ನು ಕಳಿಸಿ ಅವರಿಗೂ ಪುಣ್ಯ ಸಂಪಾದನೆ ಮಾಡಿ, ಅವ್ರ ಕೈಯಲ್ಲಿ ಸಾಧನೆ ಮಾಡಿಸಿ, ಅವರಿಗೂ ವಿಶೇಷವಾದ ಸದ್ಗತಿ ಆಗಲಿಕ್ಕೋಸ್ಕರ ಹೀಗೆ ಭಗವಂತ ತಾನೇ ನೇರವಾಗಿ ಬರಲಿಲ್ಲ. ಅಂತೂ ಇಲ್ಲಿಯವರೆಗೆ ನಾವು ನೋಡಿದ ಹಾಗೆ ವೇದವ್ಯಾಸರು ವೇದದ ಅರ್ಥ ಏನು ಅಂತ ನಿರ್ಣಯ ಮಾಡಲಿಕ್ಕೋಸ್ಕರ ನಮಗೆ ಅಪೂರ್ವವಾದ ಬ್ರಹ್ಮಸೂತ್ರ ರಚನೆಯನ್ನು ಮಾಡಿಕೊಟ್ರು. ಬ್ರಹ್ಮಸೂತ್ರ ಅದು ಸಾಮಾನ್ಯ ಅಲ್ಲ, ಅನಂತ ವೇದ ರಾಶಿಗಳ ಅರ್ಥವನ್ನು ನಿರ್ಣಯ ಮಾಡಿಕೊಡೋದು ಬ್ರಹ್ಮಸೂತ್ರ. ಅಂದ್ಕೊಳ್ಬೋದು ಬ್ರಹ್ಮಸೂತ್ರ ಅನಂತ ವೇದ ರಾಶಿಗಳ ಅರ್ಥವನ್ನು ನಿರ್ಣಯ ಮಾಡೋದು ಅಂದರೆ ಒಂದು ಮಾತಿದೆ. ಇದು ಹೇಗೆ ಸಾಧ್ಯ? ನಾವು ಜೀವನದಲ್ಲಿ ಅನಂತ ವೇದ ಓದಲಿಕ್ಕೆ ಆಗಲ್ಲ. 100 ಮಂತ್ರ, 1000 ಮಂತ್ರ, 10,000 ಮಂತ್ರ ಓದ್ಬೋದು ಅಷ್ಟೇ. ಅದರ ಅರ್ಥ ತಿಳಿಯೋಕ್ಕೆ ಕಷ್ಟ. ಇನ್ನು ಅನಂತ ವೇದ ಯಾವಾಗ ತಿಳಿಯೋದು? ನಾವು ಅನಂತ ಜನ್ಮ ಕಳೆದರೂ ಅನಂತ ವೇದ ತಿಳಿಯೋದು ಕಷ್ಟ ಇದೆ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ವೇದವ್ಯಾಸರು ತಾವು, ನೀವು ಯೋಚಿಸ್ಬೇಡಿ, ನನಗೆ ಅನಂತ ವೇದ ಅದು ತುಂಬ ಚಿಕ್ಕದು ನನಗೆ ಅಂತಾರೆ ವೇದವ್ಯಾಸರು. ಯಾಕೆಂದರೆ ಅವರು ಎಷ್ಟು ಶಕ್ತಿಯನ್ನು ಪಡೆದಿದ್ರು ಅಂದರೆ, ಈ ದೊಡ್ಡ ಆಕಾಶ, ಇದು ಭೂತಾಕಾಶ ಅಲ್ಲ, ಈಗ ನಾವು ಕಾಣೋ ಆಕಾಶ ಅಲ್ಲ, ಅವ್ಯಾಕೃತ ಆಕಾಶ, ಬ್ರಹ್ಮಾಂಡದ ಹೊರಗಿನ ಆಕಾಶ, ಎಷ್ಟು ವಿಶಾಲವಾದ ಆಕಾಶ. ಆಕಾಶದಲ್ಲಿ ಒಂದು ಪರಮಾಣು ಬಂದಿದ್ದರೆ ಆ ಪರಮಾಣು ಯಾವ ಲೆಕ್ಕ ಆಕಾಶಕ್ಕೆ? ಆಕಾಶದ ವ್ಯಾಪ್ತಿ ತುಂಬ ದೊಡ್ಡದು. ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಪರಮಾಣು ಇದ್ದರೆ ಹೇಗೋ ಹಾಗೆ ವೇದವ್ಯಾಸರ ಜ್ಞಾನಾಕಾಶ ಅದು ಹೇಗಿದೆ ಅಂದರೆ ಅವ್ಯಾಕೃತ ಆಕಾಶದ ಥರ ಜ್ಞಾನಾಕಾಶ ಇದೆ. ಅಷ್ಟು ದೊಡ್ಡದು ವೇದವ್ಯಾಸರ ಜ್ಞಾನ. ಅದರಲ್ಲಿ ಒಂದು ಚಿಕ್ಕದು ಅಷ್ಟೇ ವೇದ, ಪರಮಾಣುವಿನಂತೆ ಅಷ್ಟೇ. ಆದ್ದರಿಂದ ಅವರು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇದೆ. ಅವರು ಸಮಗ್ರ ವೇದ ರಾಶಿಗಳನ್ನು ನೋಡಿ ತಾವು ಬ್ರಹ್ಮಸೂತ್ರ ರಚನೆ ಮಾಡಿದರು. ಬರೀ ಇಷ್ಟಕ್ಕೆ ಸಾಗಲಿಲ್ಲ, 3 ಬಾರಿ ಅವರು ಆಲೋಚಿಸಿ ಭಾಗವತ ಗ್ರಂಥದ ರಚನೆ ಮಾಡಿದರು ಅಂತ ನಾವು ಕೇಳ್ತೀವಿ. ಅಂದರೆ ಎಷ್ಟು ಜನರ ಉದ್ಧಾರ ಮಾಡಲಿಕ್ಕೆ ಅಂತ ಹತೋಟಿ, ಬಹಳ ಆಸ್ಥೆಯನ್ನು ವಹಿಸಿ ಅಲ್ಲಿ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದರು ವೇದವ್ಯಾಸರು. ಇಂಥ ಬ್ರಹ್ಮಸೂತ್ರಗಳಿಗೆ ಅರ್ಥ ಬರೆಯೋರು ಯಾರು ಅಂದಾಗ ಎಲ್ಲ ಬರೆದಾಕ್ಬಿಟ್ರು. ಆದರೆ ಈ ಥರ ಬ್ರಹ್ಮಸೂತ್ರ ಅರ್ಥವನ್ನು ಎಲ್ಲರೂ ತಿಳ್ಕೊಳ್ತಾ ಹೋದರೆ ಇದು ಬರೆದ ವೇದವ್ಯಾಸರಿಗೆ ಅವಮಾನ ಮಾಡಿದಾಗಾಯಿತು. ಅದಕ್ಕೆ ಕೊನೆಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರಿಬೇಕಾಗಿತ್ತು, ಜನರ ಉದ್ಧಾರ ಮಾಡಬೇಕಾಗಿತ್ತು. ಆಗ ದೇವರ ಆಜ್ಞೆಯಂತೆ ಏನು ಮಾಡಬೇಕು? ತತ್ವಜ್ಞಾನ ಮುಳುಗಿ ಹೋಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಬೆಳಗಿಸ್ಬೇಕಲ್ಲ. ಮತ್ತೆ ಒಂದು ದಿವಸ ಸೂರ್ಯ ಬೆಳಗದ ಮೇಲೆ ರಾತ್ರಿ ಸಂಜೆ ಹೊತ್ತಿನಲ್ಲಿ ಅವನು ಮುಳುಗದ ಮೇಲೆ ಪುನಃ ಮಾರನೇ ದಿವಸ ಬೆಳಗಬೇಕಲ್ಲ. ಮುಳುಗಿಸೇ ಬಿಟ್ಟರೆ ಪೂರ್ತಿ ಜನರೆಲ್ಲ ಕತ್ತಲಲ್ಲಿ ಇರ್ತಾರೆ. ತತ್ವಜ್ಞಾನ ಈಗ ಸೂರ್ಯನಂತೆ ಉದಯಿಸಿತ್ತು ಬ್ರಹ್ಮಸೂತ್ರದಿಂದ.
ಅದೇನೋ ಮರೆ ಮಾಚೋ ಥರ ಅದಕ್ಕೆ ಅಡ್ಡ ಅಡ್ಡ ಪರದೆಗಳನ್ನು ಹಾಕ್ಬಿಟ್ರಿ ಇವರೆಲ್ಲ. ನಿಜವಾಗಿ ಅದು ಕಾಣಿಸೋದೇ ಇಲ್ಲ ಸರಿಯಾಗಿ ಬ್ರಹ್ಮಸೂತ್ರದ ಅರ್ಥ ಏನು ಅಂತ. ಆ ಪರದೆಯನ್ನು ಸರಿಸಿ ಇದಲ್ಲ ನೋಡಿ, ಇದು ದೀಪದಿಂದ ಬ್ರಹ್ಮಸೂತ್ರ ನೋಡ್ಬೇಕು ನೀವು. ಕತ್ತಲೆಯಲ್ಲಿ ವಸ್ತು ಇರುತ್ತೆ, ಮೊದಲೇ ಕತ್ತಲೆ, ಅದರಲ್ಲಿ ಬೇರೆ ಪರದೆಗಳನ್ನು ಒಂದು 21 ಪರದೆ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ನಾವು ಆ ರೂಮ್ ಒಳಗಡೆ ಹೋಗೋದು ಹೇಗೆ, ಅಷ್ಟು ಪರದೆ, ಅದ್ರ ಬೇರೆ ಕತ್ತಲು, ಆ ಮಧ್ಯದಲ್ಲಿರೋ ವಸ್ತು ಎಲ್ಲಿದೆ, ಆ ರತ್ನ ಎಲ್ಲಿ ಸಿಗತ್ತೆ ನಮಗೆ? ರತ್ನನೇ ವಸ್ತುತಃ, ಒಳ್ಳೆ ರತ್ನನೇ. ಹುಡ್ಕೊಂಡು ಹೋಗ್ತೀವಿ, ಒಂದು ಗುಹೆ ಒಳಗಡೆ ಹೋದ್ವಿ, ಎಷ್ಟು ಕಡೆ ಕಟ್ಕೊಂಡಿದೆ, ಪರದೆಗಳ ಥರ ಇದೆ, ಅನೇಕ ಹಿಂಸೆಗಳು ಎಲ್ಲ ದಾಟ್ಕೊಂಡು ಅದನ್ನು ಯಾವಾಗ ಪಡೆಯೋದು? ಆ ಪರದೆಗಳನ್ನೆಲ್ಲ ಸರಿಸಬೇಕು, ಎಲ್ಲ ಸರಿಸಿ ಆ ರತ್ನ, ಬ್ರಹ್ಮಸೂತ್ರದಲ್ಲಿರೋ ಆ ರತ್ನವನ್ನು ತೆಗೆದುಕೊಡ್ಬೇಕಲ್ಲ, ಅದಕ್ಕೊಬ್ರು ಬೇಕು. ಇಲ್ಲಿ 21 ಕೆಟ್ಟ ಭಾಷ್ಯಗಳಿದ್ದು ಪರದೆಗಳ ಥರ, ಇದನ್ನೆಲ್ಲ ಭೇದಿಸ್ಕೊಂಡು ಹೋಗಿ ನೋಡಿ ಇದು ನಿಜವಾದ ರತ್ನ ಅಂತ ದೀಪ ಹಿಡಿದು ತೋರಿಸಿದವರು ಯಾರು ಅಂದರೆ ಅದು ನಮ್ಮ ಮಧ್ವಾಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ತಾ ವಿಶೇಷವಾದ ಅನುಗ್ರಹವನ್ನು ನಮ್ಮೆಲ್ಲರಿಗೂ ಕೂಡ ಮಾಡಿದ್ದಾರೆ. ಬರೀ ಒಂದೇ ಬ್ರಹ್ಮಸೂತ್ರ ಭಾಷ್ಯ ಅಷ್ಟೇ ಅಲ್ಲ, ಅವರು ಬರೆದ ಕೃತಿಗಳು ಅನೇಕ ಇದೆ. ಅವರು ನ್ಯಾಯ ವಿವರಣ ಬರೆದರು, ಅನುವ್ಯಾಖ್ಯಾನ ಬರೆದರು, ಅಣು ಭಾಷ್ಯ ಬರೆದಿದ್ದಾರೆ. ಚಿಕ್ಕದು ಚೊಕ್ಕದಾಗಿ, ದೊಡ್ಡದಾಗಿ, ಯುಕ್ತಿಬದ್ಧವಾಗಿ, ಯಾವ ಥರ ಎಲ್ಲ ಥರನೂ ಕೂಡ ಅವರು ಗ್ರಂಥವನ್ನು ರಚನೆ ಮಾಡಿ ಪರಮ ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಅಂಥ ಆಚಾರ್ಯರು ಕಲ್ಪವೃಕ್ಷ ಅಂತ ಅನ್ನಿಸ್ಕೊಳ್ತಾರೆ. ಯಾಕೆ ಕಲ್ಪವೃಕ್ಷ ಅಂತಂದರೆ, ನಾವು ಏನು ಸಂಕಲ್ಪ ಮಾಡ್ತೀವೋ ಅದನ್ನು ನೀಡೋವಂಥ ಮರ, ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ನಿಮಗೆ ಮೋಕ್ಷ ಬೇಕು ಅಂತಾದರೆ ಸಂಕಲ್ಪ ಮಾಡಿದೆ, ನಿಮಗೆ ಅದನ್ನು ಕೊಡೋವಂಥ ಮರ ಅಂದರೆ ಅದು ಆಚಾರ್ಯರ ಸರ್ವಮೂಲ ಗ್ರಂಥಗಳ ಅಧ್ಯಯನ ಇಲ್ಲದೇನೆ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಚಾರ್ಯರ ದಿವ್ಯ ಪ್ರತಿಪಾದನೆ ಏನು, ಯಾರಿಗೆ ಮೋಕ್ಷ ಆಗತ್ತೆ ಅಂದರೆ ದೇವರ ಅನುಗ್ರಹ ಇದ್ದವರಿಗೆ ಮೋಕ್ಷ. ಎಂಥ ಸೊಗಸಾದ ವಿಷಯ! ಈ ವಿಷಯ ಯಾವ ದಾರ್ಶನಿಕರು ಕೂಡ ಇದನ್ನು ಪರಿಗಣಿಸಲೇ ಇಲ್ಲ. ದೇವರ ಜ್ಞಾನ ಸಾಕು, ನಮಗೆ ಮೋಕ್ಷ ಸಿಕ್ಬಿಡುತ್ತೆ ಅಂತ ಅಲ್ಲಿವರೆಗೆ ಬಂದರು. ಆದರೆ ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನದಿಂದ ಪ್ರಸಾದ ಆಗಬೇಕು, ದೇವರ ಅನುಗ್ರಹ ಆಗಬೇಕು, ಅನುಗ್ರಹದಿಂದ ಮೋಕ್ಷ. ಇದನ್ನು ನಮಗೆ ಆಚಾರ್ಯರು ತಾವು ತಿಳಿಸಿಕೊಟ್ಟಿದ್ದಾರೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಅಜ್ಞಾನ ಹೊಂದಿರೋರಿಗೆ ಜ್ಞಾನ ಕೊಡ್ತಾನೆ, ಜ್ಞಾನ ಹೊಂದಿರೋರಿಗೆ ಮೋಕ್ಷ ಕೊಡ್ತಾನೆ. ಯಾವಾಗ? ಪ್ರಸನ್ನನಾದಾಗ ಮೋಕ್ಷ ಕೊಡ್ತಾನೆ. ಇನ್ನು ಮೋಕ್ಷಕ್ಕೆ ಹೋದವ್ರಿಗೆ ಆನಂದ ಹೆಚ್ಚು ಕೊಡ್ತಾನೆ. ಸಯೇವೈಕೋ ಜನಾರ್ದನ, ಅವನೊಬ್ಬರೇ ಜನಾರ್ದನ ಮಾತ್ರ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಹೀಗೆ ಆಚಾರ್ಯರು ಹೇಳಿದ ವಿಷಯವನ್ನು ಜಯತೀರ್ಥರು ತಾವು ಸುಂದರವಾಗಿ ವಿವರಿಸ್ತಾರೆ ಮುಂದಕ್ಕೆ. ಅದನ್ನೇ ವ್ಯಾಸರಾಜರು ಇನ್ನೂ ಅತಿ ಸುಂದರವಾಗಿ ಅದರ ಪರಿಷ್ಕೃತ ರಸವನ್ನು ನಮಗೆ ಹಿಂಡಿ ಕೊಡ್ತಾರೆ. ಇವರು 3 ಜನ ನಮಗೆ ಮಾಡಿದ ಕೆಲಸ, ಮೊದಲು ಆದ್ಯ ಮತಾಚಾರ್ಯರಾಗಿ ಪ್ರವರ್ತಕರಾಗಿ, ಮಧ್ವಮತ ಪ್ರವರ್ತಕರಾಗಿ ಆಚಾರ್ಯರು ಉದಯಿಸ್ತಾ ಇದ್ದರೆ ನಾವು 21 ಭಾಷ್ಯ ತಿರುಗಿ ಭ್ರಮಾಲೋಕದಲ್ಲಿ ತಿರುಗಿ ಕೊನೆಗೆ ಸರಿಯಾಗಿ ಜ್ಞಾನನೇ ಬರ್ತಾ ಇರಲಿಲ್ಲ. 21 ಥರ ಜ್ಞಾನ ಬರ್ತಾ ಇತ್ತು. ಒಂದೊಂದು ಭಾಷ್ಯ ಓದಿದ್ರು ಒಂದೊಂದು ಥರ ಎಡಬಟ್ಟು, ಒಂದೊಂದು ಭಾಷ್ಯ ಓದಾಗಲೂ ಒಂದೊಂದು ಜ್ಞಾನ ಬಂತು. 21 ಭಾಷ್ಯ ಹೋದ್ಮೇಲೆ ಸಾಕಪ್ಪ, ಈ ಮುಕ್ತಿಗೆ ದಾರಿ, ಇನ್ನು ನನಗೆ ಮುಕ್ತಿ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಗೊತ್ತಾಯ್ತು ಎಲ್ರಿಗೂ. ಅಷ್ಟೊತ್ತಿಗೆ ನೋಡಿ ಆ ಸರಿಯಾದ ಟೈಮ್ಗೆ ಬಂದರು ಮಧ್ವಾಚಾರ್ಯರು. ಎಲ್ಲ ಭಗವಂತನ ಆಜ್ಞೆ, ವಾಯುದೇವರು ಅವತರಿಸಬೇಕು ಅಂತಾಯಿತು. ಬ್ರಹ್ಮದೇವರ ಇದು ಪರಮಾತ್ಮನ ಆಜ್ಞೆಯಂತೆ. ಯಾಕೆ ಬ್ರಹ್ಮದೇವರಿಗೆ ಅವತಾರ ಇರಲಿಲ್ಲ. ಸರಿ, ಸೀದಾ ಈ ಕಡೆ ವಾಯುದೇವರು ಇಲ್ಲಿ ಆಚಾರ್ಯರಾಗಿ ತಾವು ಅವತರಿಸಿದರು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಜ್ಞಾನಕ್ಕೆ ಸದೃಶವಾದ ಒಂದು ಪವಿತ್ರ ವಸ್ತು ಜಗತ್ತಿನಲ್ಲಿ ಸಿಗೋದಿಲ್ಲ ಅಂತ ನಮಗೆ ಆಚಾರ್ಯರ ಉಕ್ತಿ, ಒಂದು ಪ್ರಸಿದ್ಧವಾದ ಉಕ್ತಿ ಇದ್ದೇ ಇದೆ. ಈ ಭಗವಂತನಿಗೆ ಹೋಲಿಕೆಯಾದ ದೈವ ನಿಮಗೆಲ್ಲೂ ಕೂಡ ಸಿಗಲ್ಲ. ಗಂಗೆಗೆ ಸಮಾನವಾದ ಪವಿತ್ರ ತೀರ್ಥ ಅದು ಎಲ್ಲೂ ಕೂಡ ದೊರೆಯೋದಿಲ್ಲ. ಹೀಗೆ ಇಂಥ ಮಾತುಗಳನ್ನು ಅವರು ಏನು ಹೇಳಿದಾರಲ್ಲ, ಇಂಥ ಮಾತುಗಳು ಬರಬೇಕು ಅಂತಾದರೆ ಎಷ್ಟು ಅವ್ರಿಗೆ ಒಳಗಡೆ ಜ್ಞಾನ ಇರಬೇಕು, ಅದು ಅವರ್ಣನೀಯವಾದದ್ದು. ಅಂತೂ ನಾವು ಆಚಾರ್ಯರ ಈ ಅವತಾರ ಎಷ್ಟು ಅವಶ್ಯಕ ಆಗಿತ್ತು ಅಂತ ಅಂದರೆ, ಪೂರ್ಣ ಜನರು ಅಂಧನ್ ತಪಸ್ಸಿಗೆ ಏನು ಹೋಗಬೇಕೋ ಅಷ್ಟು ಸಾಧನೆಯನ್ನು ಮಾಡಿಸ್ಬಿಟ್ಟಿದ್ರು 21 ಭಾಷ್ಯದಲ್ಲಿ. ನಮಗೆ ಅಂಧನ್ ತಪಸ್ಸಿಗೆ ಹೋಗ್ಬಿಡ್ಬೇಕಾಗಿತ್ತು. ಆದರೆ ಆ ಅಂಧನ್ ತಪಸ್ಸಿನಿಂದ ನಮ್ಮನ್ನು ಪಾರು ಮಾಡಿ ಯಾವುದೇ ಕೆಟ್ಟ ನರಕಗಳು ಕೂಡ ದೊರಕಬಾರ್ದು. ಯಾಕೆಂದರೆ ವಾಪಸ್ ಹೋದ ಎಷ್ಟೆಷ್ಟೋ ಅನುಭವಿಸ್ಬೇಕಾಗಿ ಬರುತ್ತಲ್ಲಿ, ವಾಪಸ್ ಬರೋ ಹಾಗಿಲ್ಲ ಅಲ್ಲಿ. ಆ ಥರ
ಆ ಅಂಧನ್ ತಪಸ್ಸಿನಿಂದ ಉದ್ಧರಿಸಿದವರು ಮಧ್ವಾಚಾರ್ಯರು ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ದೇವರ ಬಗ್ಗೆ ಎಂಥ ಅಪಾರ್ಥವನ್ನು ನಾವು ತಿಳ್ಕೊಂಡು ಎಂಥ ಅನುಷ್ಠಾನ ಮಾಡಿ ಜೀವನವಿಡೀ ಜನ್ಮ ಜನ್ಮ ವ್ಯರ್ಥವಾಗಿ ಕಳೀತಾ ಇದ್ವಿ. ಅವರು ಒಂದು ವೇಳೆ ಅವತಾರ ಮಾಡದೇ ಇದ್ದಿದ್ರೆ, ಮಧ್ವಾಚಾರ್ಯರ ಅವತಾರ ಆಗಿದ್ದರಿಂದಲೇ ನಮ್ಮ ಕಲ್ಪವೃಕ್ಷವಾಗಿ ಅವ್ರು ಬಂದರು. ನಮಗೆ ಏನು ಬೇಕೋ ಆ ಮೋಕ್ಷವನ್ನು ಕೊಡುವಂಥ ವಿದ್ಯೆಯನ್ನು ಕೊಟ್ಟರು. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾತ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮಹಾನಂದ ತೀರ್ಥಸ್ಯ, ಮಹಾ ಆನಂದ ತೀರ್ಥರು ನಮ್ಮ ಆಚಾರ್ಯರು ಆನಂದ ತೀರ್ಥರು. ಯಾಕೆ? ಬರೀ ಅವರೊಬ್ಬರೇ ಆನಂದ ಅನುಭವಿಸಲಿಲ್ಲ, ನಿಮಗೆ ಆನಂದ ಸಿಗಬೇಕು ಆ ರೀತಿ ಶಾಸ್ತ್ರ ಮಾಡಿಕೊಡ್ತೀನಿ ಅಂತ ಆನಂದ ತೀರ್ಥರು. ಆದರೆ ಅವರು ಆನಂದಕರವಾದ ಶಾಸ್ತ್ರವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅವರ ಭಾಷ್ಯ ಭಾವಂ ಬೇರೆ ಗ್ರಂಥದ ಬಗ್ಗೆ ಹೇಳಿಲ್ಲ, ಅಲ್ಲಿ ಗಮನಿಸಿ. ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯದ ಆವೃತ್ತಿ ಮನೋವಾಗ್ಭಿ, ನಿಮ್ಮ ಮನಸ್ಸಿನಲ್ಲಿ ಸದಾ ಬ್ರಹ್ಮಸೂತ್ರ ಭಾಷ್ಯವನ್ನು ಚಿಂತನೆ ಮಾಡ್ತಾ ಇರಿ, ಆವರ್ತನೆ ಬಾಯ್ಬಿಟ್ಟು ಹೇಳ್ತಾ ಇರಿ. ಸುರಾಧ್ಯ ನರ ಅಂತಹ ದೇವತೆಗಳಿಂದ ಆರಂಭಿಸಿ ಮನುಷ್ಯರವರೆಗೆ ಮೋಕ್ಷ ನಿಶ್ಚಿತ ಅಂತ ನೋಡಿ. ಇಂಥ ಕಲ್ಪವೃಕ್ಷ ನಮಗೆ ಸಿಗದೇ ಇದ್ರೆ, ಬ್ರಹ್ಮಸೂತ್ರ ಭಾಷ್ಯದ ಅರ್ಥವನ್ನು ಸರಿಯಾಗಿ ತಿಳಿಸಿದವರು ಸಿಗದೇ ಇದ್ರೆ ಹಾಗೇನಾಗ್ತಾ ಇತ್ತು? ಓಂ ಅನಾವೃತ್ತಿ ಶಬ್ದಾದ್ ಅನಾವೃತ್ತಿ ಶಬ್ದಾದ್ ಓಂ ಅಂತ ಕೊನೆಗೆ ಬ್ರಹ್ಮಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಮೋಕ್ಷಕ್ಕೆ ಹೋದವ್ರು ವಾಪಸ್ ಬರೋದಿಲ್ಲ, ಆವೃತ್ತಿ ಇಲ್ಲ. ಮೋಕ್ಷ ಅಂದ್ರೆ ಅಂಧನ್ ತಪಸ್ಸಿಗೆ ಹೋಗ್ತಾ ಇದ್ವಿ ನಾವು, ಅಂಧನ್ ತಪಸ್ಸಿನಿಂದ ಆವೃತ್ತಿ ಇಲ್ಲ ಅಂತ ಆಗ್ತಾ ಇತ್ತು ನಮಗೆ. ಅಂತಹ ಪರಿಸ್ಥಿತಿಯಲ್ಲಿ ಇದ್ವಿ, ಆದರೆ ಉದ್ಧಾರ ಮಾಡಿದರು. ನೀವು ಮೋಕ್ಷಕ್ಕೆ ಹೋಗ್ತೀರಿ, ಶಾಸ್ತ್ರವನ್ನು ಬ್ರಹ್ಮಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡಿ ಅಂತ. ಇಂಥ ಪವಿತ್ರವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ರಚನೆ ಮಾಡಿ ಬಹಳ ಅನುಗ್ರಹವನ್ನು ಮಾಡಿದ್ದಾರೆ. ಆದರೆ ಎಂಥ ಕಷ್ಟದ ಪರಿಸ್ಥಿತಿ ನೋಡಿ, ಎಷ್ಟು ವಾದಿಗಳು ಮಧ್ಯಕ್ಕೆ ಬಂದರು ಅಂದರೆ, ಆಚಾರ್ಯರ ಕಾಲ ಆದಮೇಲೆ ಅನೇಕ ವಾದಿಗಳು ಬಂದರು ಮಧ್ಯೆ. ಪಾಪ ಜನರು ಚೆನ್ನಾಗೇ ಇದ್ದರು. ಅದು ದೇವರ ಹಾಗೆ ಆ ಕಾಲದ ಮಹಿಮೆಯನ್ನು ತೋರಿಸ್ಬೇಕಾಗಿ ಬರುತ್ತೆ. ಅದರಿಂದ ಆ ಕಾಲ ಮಹಿಮೆಯನ್ನು ತೋರಿಸ್ತಾ ಬಂದ. ಈ ಒಂದು ಕಡೆ ಬೌದ್ಧರ ಹಾವಳಿ, ಒಂದು ಕಡೆ ಚಾರ್ವಾಕರ ಹಾವಳಿ. ಈ ಬೇರೆಯವರೆಲ್ಲ ಬೇಡಿ, ಚಾರ್ವಾಕರೊಬ್ಬರು ಸಾಕು. ನಾಸ್ತಿಕವಾದ, ದೇವರಿಲ್ಲ, ಅದಿಲ್ಲ, ಇದಿಲ್ಲ, ಎಲ್ಲ ಬರೀ ಹೀಗೆ ವಾದಗಳು. ಇವನ್ನೆಲ್ಲ ಸೋಲಿಸ್ಬೇಕು ಅಂತಂದರೆ ಸಾಮಾನ್ಯವಾದ ಮಾತಿನಿಂದ ಸೋಲಿಸ್ಲಿಕ್ಕಾಗಲ್ಲ, ಬಹಳ ಕಷ್ಟ ಅದು. ಇದು ಹೇಗೆಂದರೆ ಬೆಂಕಿಯ ಜ್ವಾಲೆ ಬರಬೇಕು, ಅದನ್ನೆಲ್ಲ ಸುಟ್ಟಾಕಬೇಕು. ಅಂದರೆ ಬೆಂಕಿ ಜ್ವಾಲೆ ಇಲ್ಲದೇನೆ ಅದೆಲ್ಲ ಹೋಗಲ್ಲ ಆ ಮಾತುಗಳು. ಅದನ್ನು ಸುಟ್ಟಾಕಬೇಕು ಅಂದರೆ ಆ ಥರ ಸುಟ್ಟಾಕಬೇಕು, ಆ ಥರ ಸಂಚಾರ ಮಾಡಬೇಕು ಆ ಶಾಸ್ತ್ರಗಳಲ್ಲಿ. ಅದೊಂದು ಕಾಡಿನ ಥರ, ಇದು ಕಾಡ್ಗಿಚ್ಚಿನ ಥರ ಓಡಾಡಬೇಕಲ್ಲೆಲ್ಲ. ಎಲ್ಲಿ ಆ ಶಾಸ್ತ್ರಗಳಲ್ಲಿ ಕಾಡ್ಗಿಚ್ಚಿನ ಥರ ಓಡಾಡಿ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ತಾ ಸ್ವಸಿದ್ಧಾಂತ ಸ್ಥಾಪನೆ ಮಾಡಬೇಕು. ನಮ್ಮ ಮತ ಹೀಗೆ, ಇದನ್ನು ನೀವು ಒಪ್ಪಿಕೊಳ್ಬೇಕು, ಇದು ಜನರಿಗೆ ಉದ್ಧಾರ ಮಾರ್ಗ ಅಂತ ತೋರಿಸ್ಕೊಡ್ಬೇಕು. ಆಚಾರ್ಯರು ತಾವು ಮತ ಹಾಕಿಕೊಟ್ರು. ಅಲ್ಲೊಂದು ಮಾತು ಬರ್ತೇವೆ, ವ್ಯಾಸೇನ ವ್ಯುಕ್ತ ಬೀಜ. ವೇದವ್ಯಾಸರು ಅವರು ಒಂದು ಮರ ಬೆಳಿಬೇಕಾಗಿತ್ತು, ಮಧ್ವ ಸಿದ್ಧಾಂತ ಅನ್ನೋ ಮರ. ಆ ಮರದಿಂದ ಹಣ್ಣುಗಳೆಲ್ಲ ಜನರಿಗೆಲ್ಲ ಸಿಗಬೇಕಾಯ್ತು, ಹಣ್ಣನ್ನು ತಿಂದು ಮೋಕ್ಷಕ್ಕೆ ಹೋಗ್ಬೇಕು ಎಲ್ಲರೂ ಕೂಡ. ಅದಕ್ಕೆ ಬೀಜ ಹಾಕಬೇಕಲ್ಲ, ಬೀಜ ಹಾಕಿದ ವೇದವ್ಯಾಸರು ಅಂಕುರವಾಗಿ ಬೆಳೀತು ಮುಂದೆ ಜಯತೀರ್ಥರಿಂದ. ಅದು ಮುಂದೆ ಹೀಗೊಬ್ಬೊಬ್ಬರಿಂದಲೇ ಬೆಳೀತಾ ಹೋಯಿತು. ಮಧ್ವಾಚಾರ್ಯರಿಂದ ಅಂಕುರವಾಗಿ ಬಂತು. ಆ ಮಧ್ವಾಚಾರ್ಯರಿಂದ ಅಂಕುರವಾಗಿ ಬೆಳೆದಿತ್ತು, ಮರವಾಗಿ ಬೆಳೀತು ಅಂತ ಒಂದೊಂದು ವರ್ಣನೆ ಮಾಡ್ತಾ ಹೋಗ್ತಾರೆ. ನಮಗೇನನ್ಸುತ್ತೆ ಅಂದರೆ, ನನಗೆ ಬೀಜವನ್ನು ವೇದವ್ಯಾಸರ ಹಾಕಿದ ನಿಜ, ಆ ಬೀಜದ ಒಳಗಡೆ ಅವರೇ ಪ್ರವೇಶಗೊಂಡು ಅಂಕುರ ಹುಟ್ಟಿಸ್ಬೇಕು ಅಂದರೆ ಮಧ್ವಾಚಾರ್ಯ ಒಳಗಡೆನೂ ಅದೇ ವೇದವ್ಯಾಸರು ಬಂದರು. ಆಮೇಲೆ ಅದು ಮರವಾಗಿ ಬೆಳಿಬೇಕು ಅಂದರೆ ಜಯತೀರ್ಥರ ಒಳಗಡೆ ಇತ್ತು. ಜಯತೀರ್ಥರಾಗಿ ಭಗವಂತನೇ ತಾನು ಆಯಾಯ ಶಕ್ತಿಯನ್ನು ಅಲ್ಲಲ್ಲಿ ಪ್ರಚೋದನೆ ಮಾಡಿ, ನಾವೆಲ್ಲ ಚಿಂತನೆ ಮಾಡೋದೇ ಹಾಗೆ. ಯಾವುದೇ ಮಹನೀಯರು ಗುರುಗಳು ಬಂದರೂ ವಿಭೂತಿ ರೂಪ ಭಗವಂತಂದಿರುತ್ತೆ. ಆ ವಿಭೂತಿ ರೂಪಗಳು ಒಳಗಡೆ ಇದ್ದು ಆ ಕೆಲಸಗಳನ್ನು ಮಾಡಿಸುತ್ತೆ. ಹಾಗೆ ಭಗವಂತ ಆರಿಸ್ಕೊಂಡ ಇಂದ್ರದೇವರಿಗೆ ಅನುಗ್ರಹ ಮಾಡೋಣ ಅಂತ ಇಂದ್ರ ಅಂಶ ಸಂಭೂತರಾದ ಜಯತೀರ್ಥರ ಒಳಗಡೆ ತಾನೇ ಇದ್ದು ತಾನು ಅವರ ಕೈಲಿ ಕೆಲಸ ಮಾಡಿಸಿದ. ನ್ಯಾಯಸುಧಾ ಅಂತಹ ಗ್ರಂಥವನ್ನು ಅವರ ಕೈಲಿ ಬರೆಸಿದ. ನ್ಯಾಯಸುಧಾ ಗ್ರಂಥ ವಿಶೇಷವಾಗಿ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ ಅದರ ಗ್ರಂಥದ ಬಗ್ಗೆ, ಅಷ್ಟು ಸೊಗಸಾಗದಂತಹ ಗ್ರಂಥ. ನಿಮಗೆ ಒಂದು ನ್ಯಾಯಸುಧಾ ಗ್ರಂಥವನ್ನು ಜೀವನದಲ್ಲಿ ಅಧ್ಯಯನ ಮಾಡಿದರೆ ಆಗ ಎಂಥ ಆಕ್ಷೇಪಗಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಶಕ್ತಿ ಬರುತ್ತೆ. ಈ ಮೋಕ್ಷ ತಾತ್ವಿಕ ವಿಚಾರಗಳ ಪ್ರಶ್ನೆಗಳಿಗೆ ಬೇರೆ ಎಲ್ಲ ಮತದವರು ಅನೇಕ ಆಕ್ಷೇಪಗಳನ್ನು ಮಾಡಿರ್ಬೋದು. ಎಲ್ಲ ಆಕ್ಷೇಪಗಳನ್ನು ಸರಿಯಾಗಿ
ವಿವೇಚನೆ ಮಾಡಿ ಇದೆಲ್ಲ ಆಚಾರ್ಯರ ಸಿದ್ಧಾಂತ ಏನು ಅಂತ ನಿರ್ದಿಷ್ಟವಾಗಿ ನಮಗೆ ಜಯತೀರ್ಥವರು ತೋರಿಸ್ಕೊಟ್ರು. ಅವರು ಕಾಮಧೇನು, ಯಾಕೆಂದರೆ ನಮ್ಮ ಅಭೀಷ್ಟ ಈಡೇರಿಸಿದ್ರು ಅವರು. ನಮಗೆ ಆಚಾರ್ಯರ ಬಗ್ಗೆ ಗೊತ್ತು, ಆಚಾರ್ಯರ ಗ್ರಂಥಗಳು ಸಿಕ್ತು, ಕಲ್ಪವೃಕ್ಷ, ಆ ವೃಕ್ಷದಿಂದ ಸರಿಯಾಗಿ ಸಿಗಬೇಕಲ್ಲ ಹಣ್ಣು, ಆ ವೃಕ್ಷದಿಂದ ತಪ್ಪು ಹೋಗ್ಬಿಟ್ರೆ ನಮ್ಗೆ ಹಣ್ಣು, ಆ ಹಣ್ಣು ನಿಮಗೆ ಕೊಡ್ತೀರಿ ಅಂತ ಆ ಹಣ್ಣನ್ನು ನಿರ್ಮಾಣ ಮಾಡಿ ಕೊಟ್ಟರು ನಮಗೆ ಜಯತೀರ್ಥರು. ನ್ಯಾಯಸುಧಾ ಗ್ರಂಥದ ಮುಖಾಂತರ ಹೀಗೆ ಹಲವು ಗ್ರಂಥ, ತತ್ವಪ್ರಕಾಶಿಕಾ ಗ್ರಂಥ, ಎಲ್ಲ ಅನೇಕ ಗ್ರಂಥಗಳಿದೆ. ಆ ಗ್ರಂಥಗಳ ಮುಖಾಂತರ ನಮಗೆ ಜಯತೀರ್ಥರು ತಾವು ಆಚಾರ್ಯರು ನಿರ್ಮಿಸಿದ ಆ ದೊಡ್ಡ ವೃಕ್ಷ ಏನಿದೆ ಸರಮೂಲ ಗ್ರಂಥ ಎಂಬ ವೃಕ್ಷ, ಅದರಿಂದ ನಮಗೆ ಹಣ್ಣನ್ನೇ ವಸ್ತುತಃ ನೀಡಿದರು. ಆ ಹಣ್ಣನ್ನು ನಾವು ತಿನ್ನಬೇಕು, ಆದರೆ ತಿನ್ನಲಿಕ್ಕೆ ನಮಗೆ ಬರ್ತಾ ಇಲ್ಲ. ಯಾಕೆಂದರೆ ಹಣ್ಣು ಕೊಟ್ಟಾಗ ಯಾವ ಥರ ಜಗಿಬೇಕು, ಯಾವ ಥರ ಅಗಿಬೇಕು, ಯಾವಾಗ ಅದರ ರಸ ಹೊರಗೆ ಬರುತ್ತೆ ಅನ್ನೋದು ಗೊತ್ತಾಗಿದ್ದೇ ನಮಗೆ ವ್ಯಾಸರಾಜರಿಂದ, ಇಲ್ಲ ಗೊತ್ತಾಗಲ್ಲ. ಜಯತೀರ್ಥರು ತಾವು ಸರಮೂಲ ಗ್ರಂಥ ಅನ್ನೋ ಮರದಿಂದ ಎತ್ತಿದ್ರು, ಸರಿಯಾಗಿ ಹಣ್ಣನ್ನು ನಿರ್ಮಾಣ ಮಾಡಿಕೊಟ್ರು. ಇದು ಹಣ್ಣು ನೋಡಿ ಮಧ್ವಾಚಾರ್ಯ ಕೊಟ್ಟ ಹಣ್ಣು ಅಂತ. ಸರಿ, ಆದರೆ ಹಣ್ಣನ್ನು ತಿನ್ನೋದು ಹೇಗೆ, ಅದು ರಸ ಅನುಭವಿಸೋದು ಹೇಗೆ, ಅದು ಬೇಕಲ್ಲ. ಆ ರಸ ಅನುಭವಿಸಲಿಕ್ಕೆ ನಮಗೆ ವ್ಯಾಸರಾಜರ ಗ್ರಂಥ ಓದಲೇಬೇಕು. ವ್ಯಾಸರಾಜರ ಗ್ರಂಥ ಓದಿದ್ರೆ ರಸನೇ ಅನುಭವ ಆಗಲ್ಲ ನಿಮಗೆ. ಸುಲಭವಾಗಿ ಬಾಳೆಹಣ್ಣನ ಸಿಪ್ಪೆಯನ್ನು ಬಿಡಿಸಿ ಬಾಳೆಹಣ್ಣನ್ನು ಕೊಟ್ಟು ಹಾಕುವಂತೆ ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ ವ್ಯಾಸರಾಜರು. ಅವರು ತಮ್ಮ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅನ್ನೋ ಗ್ರಂಥಗಳನ್ನು ನಮಗೆ ನೀಡಿ ದೊಡ್ಡ ಉಪಕಾರ. ನಿಮಗೆ ತ್ರೇತಾಗ್ನಿಗಳಂತೆ ಅಂತ ಭಾವಿಸಿ, ತ್ರೇತಾಗ್ನಿ ಅಂತ ಕರಿತೀವಿ. ತ್ರೇತಾಗ್ನಿ ಅಂದರೆ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ ಕರೀತಾರೆ. ಅಂತೂ ಈ 3 ಅಗ್ನಿಗಳಂತೆ ನಮಗೆ 3 ಗ್ರಂಥಗಳ ನಿರ್ಮಾಣ ಮಾಡಿಕೊಟ್ರು ವ್ಯಾಸರಾಜರು. ಈ 3 ಅಗ್ನಿಗಳನ್ನು ಇಟ್ಕೊಂಡು ಹೋಗಿ ಏನೂ ವಿಘ್ನಗಳೇ ಬರಲ್ಲ, ಎಲ್ಲ ಸುಟ್ಟುಕೊಂಡು ಹೊಟ್ಟೋಗ್ಬಿಡ್ತೀವಿ, ಎಲ್ಲ ನಮ್ಮ ಪಾಪಗಳು ಸುಟ್ಟೋಗುತ್ತೆ, ನಮ್ಮ ದಾರಿಗಳು ಕ್ಲಿಯರ್ ಆಗುತ್ತೆ. ಅಂಥ ಒಳ್ಳೆಯ ವಿವೇಚನಾಪೂರಿತವಾದ ಗ್ರಂಥಗಳು ಅದು ವ್ಯಾಸತ್ರಯ ಅಂತ ಪ್ರಸಿದ್ಧಿಯಲ್ಲಿ ಇರುವಂಥ ಗ್ರಂಥ. ಈ ವ್ಯಾಸತ್ರಯ ಅಧ್ಯಯನದಿಂದ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ 3 ಅಭಿವೃದ್ಧಿ ಆಗುತ್ತೆ ಖಂಡಿತ. ಅದು ತ್ರೇತಾಗ್ನಿಗಳಂತೆ ಇದೆ. ಹಾಗೆ ನರಸಿಂಹದೇವರ 3 ಕಣ್ಣುಗಳಿದೆಯಲ್ಲ, ಹಾಗೆ ವ್ಯಾಸರಾಜರ ಈ ಗ್ರಂಥಗಳು ರುದ್ರದೇವರ 3 ಕಣ್ಣಿದ್ದಾಗೆ ಬಹಳ ಭಯಾನಕವಾಗಿದೆ. ಒಳ್ಳೆ ಕಾಡ್ಗಿಚ್ಚಿನ ರೀತಿಯಲ್ಲಿ ಸಮಗ್ರ ಈ ದೈತ್ಯ ಕುಲವನ್ನೇ ನಾಶಪಡಿಸೋದು. ದೈತ್ಯ ಕುಲ ಅಂದರೆ ಅಭಿಪ್ರಾಯ ಕೆಟ್ಟ ಶಾಸ್ತ್ರಗಳ ವಿಷಯಗಳು ಏನೇನಿದೆಯಲ್ಲ ಅದೆಲ್ಲ ಈ ದೈತ್ಯರು ನಿರ್ಮಾಣ ಮಾಡಿತ್ತು. ಈ ದೈತ್ಯರು ಅನ್ನೋ ಅಭಿಪ್ರಾಯ ಏನಂದರೆ ದೇವರಿಗೆ ಬೆಲೆ ಕೊಡದೇ ಇರೋರು ಅಂತ ಅರ್ಥ. ದೇವರ ಅಸ್ತಿತ್ವನೇ ಇಲ್ಲ, ದೇವರಿಗೆ ಬೆಲೆ ಕೊಡದೇ ಇರುವಂಥ ದುಷ್ಟರು ಯಾರಿದ್ದಾರೆ, ಅನೇಕರು ಅನ್ಯಥಾ ವಿವರಣೆ ಮಾಡಿದ್ರು. ಚಾರ್ವಾಕಾದಿಗಳು, ನಾಸ್ತಿಕರು ಮುಂತಾದವರೆಲ್ಲ ಇಂಥವರೆಲ್ಲ ಮಾಡಿದ್ದನ್ನು ಖಂಡನೆ ಮಾಡಬೇಕು, ಕಾಡ್ಗಿಚ್ಚಿನಂತೆ ಓಡಾಡಬೇಕು ಅಂತಾದರೆ ಅದು ಜಯತೀರ್ಥರೆಂಬ ಕಾಡ್ಗಿಚ್ಚು ಬಂದು ಎಲ್ಲ ವಾರಣೆ ಮಾಡ್ತು ನಿಜ. ಆದರೆ ಮತ್ತೆ ಇವರು ಮತ್ ಹುಟ್ಕೊಳ್ತಾನೆ ಇರ್ತಾರಲ್ಲ, ಅಂತ ಹುಟ್ಟಿದ್ದನ್ನೆಲ್ಲ ಆ ಕಾಲದಲ್ಲಿ ಪುನಃ ನಾಶ ಮಾಡಿ ನಿಜವಾದ ರಸ ಅನುಭವ ಆಗೋ ಹಾಗೆ ಮಾಡಿದ್ದು ವ್ಯಾಸರಾಜರು. ಈ 3 ಮುನಿಗಳನ್ನು ನಾವು ಪ್ರತಿನಿತ್ಯ ನೆನಪಿಸ್ಕೊಳ್ಬೇಕು. ಅಂಥ ಮಹನೀಯರಿಯವರು. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ ಹೇಳ್ತಾರೆ. ಕಾಮಧೇನು ಏನು ಮಾಡ್ತು, ಆಚಾರ್ಯರ ಆ ಹಣ್ಣೇನಿದೆ ಅದನ್ನು ನಮಗೆ ಕೊಡ್ತು. ನಂತರ ಚಿಂತಾಮಣಿ ಏನು ಮಾಡ್ತು, ನಿಮ್ಗೆ ಏನು ಬೇಕೋ ಮಿಕ್ಕಿದೆಲ್ಲ ನಿಮಗೆ ಪಡೆಯೋಗ ಮಾಡ್ತೀನಿ ಅಂತ. ವ್ಯಾಸರಾಜರ ಕಾಲದಲ್ಲಿ ಏನಾಯ್ತು ಗಮನಿಸಿ, ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕ ಅಂತ ಹೇಳ್ತೀವಿ. ಎಷ್ಟು ದ್ವಿಜ ಕುಟುಂಬವನ್ನು ರಕ್ಷಣೆ ಮಾಡಿದ್ದು, ಲಕ್ಷ ಅಂತ ಸುಮ್ಮನೆ ಅಷ್ಟೇ. ಹಾಗೆ ನೋಡಿದ್ರೆ ಪರಂಪರೆ ಇನ್ನೂ ಬೆಳೀತಾನೆ ಇದೆ. ಆ ಪರಂಪರೆಯಲ್ಲಿ ಅನೇಕರು ನಾವು ಇದ್ದೀವಿ ಕೂಡ, ಹಾಗಿರ್ತೀವಿ. ಅಂಥ ಪರಂಪರೆಯ ಮೂಲ ರಕ್ಷಕರವರು ಚಿಂತಾಮಣಿಯವರು. ನಿಮಗೆ ಶಾಸ್ತ್ರಜ್ಞಾನ ಬೇಕಾ, ದುಡ್ಡು ಬೇಕಾ, ಸಂಪತ್ತು, ಆಸ್ತಿ ಪಾಸ್ತಿ ಏನು ಎಲ್ಲವನ್ನು ವಿತರಣೆ ಮಾಡಿಬಿಟ್ರು ಕಷ್ಟದಲ್ಲಿರೋರಿಗೆ. ವಿದ್ವಾಂಸರಿಗಾಗ್ಬೋದು, ಬಡವರಿಗಾಗ್ಬೋದು, ಯಾರಿಗಾರು ಆಗ್ಬೋದು, ಎಲ್ಲರಿಗೂ ಕೂಡ ತಾವು ರಕ್ಷಣೆಯನ್ನು ಮಾಡಿದರು ಮಹಾತ್ಮರಾದಂತಹ ವ್ಯಾಸರಾಜರು. ಅವರು ಚಿಂತಾಮಣಿ, ನೀವು ಬೇಡದ್ದನ್ನು ನೀಡೋರು. ಯಾಕೆ ಅವರೇ ಮತ್ತೆ ರಾಯರಾಗಿ ಬಂದರು. ವ್ಯಾಸರಾಜರು ಅಂದರೆ ಮತ್ತು ರಾಯರು ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿಸ್ಕೊಳ್ಳೇಬೇಕು ನಾವು. ಹೀಗೆ ಮುನಿತ್ರಯರು ತಾವು ತ್ರೇತಾಗ್ನಿಗಳಂತೆ ಬಂದರು ಅಂತ ನೆನಪಿಸ್ಕೊಳ್ಳಿ. ನಮಗೆ ಆ ಯಾಗಗಳೆಲ್ಲ ಮುಖ್ಯ. ಈ ದಕ್ಷಿಣ, ಗಾರ್ಹಪತ್ಯ, ಆಹವನೀಯ ಈ ಅಗ್ನಿಗಳೆಲ್ಲ ಮುಖ್ಯ. 3 ಅಗ್ನಿಗಳಂತೆ ಬೆಳಗದವರು ಅಂತ ನೆನಪಿಸ್ಕೊಳ್ಳಿ. ಅಗ್ನಿ ಬಂದಾಗ ಎಲ್ಲ ಪಾಪಗಳನ್ನು ಸುಟ್ಟಾಕತ್ತೆ, ಪ್ರತಿವಾದಿಗಳ ಮಾತುಗಳನ್ನು ಸುಟ್ಟಾಕತ್ತೆ, ಕೆಟ್ಟದ್ದನ್ನು ಸುಟ್ಟಾಕಿ ದಿವ್ಯವಾಗಿ ಬೆಳಗತ್ತೆ. ಆ ರೀತಿ ನಮ್ಮ ಜೀವನ ಜ್ಯೋತಿಯನ್ನು ಬೆಳಗಿಸಿದವರು ಈ 3 ಮುನಿಗಳು. ಹಾಗೆ ನಾವು ಆ 3 ಮುನಿಗಳನ್ನು ಚಿಂತಿಸಬೇಕು. ಮತ್ತೊಂದು
ಒಂದು ಜ್ಞಾನ, ಮತ್ತೊಂದು ಭಕ್ತಿ, ಮತ್ತೊಂದು ವೈರಾಗ್ಯದ ಸಂಕೇತವಾಗಿ ನಾವು ಕಾಣಬೇಕು. ಜ್ಞಾನ ಅಂದರೆ ಅದು ಆಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎಂಥ ಜ್ಞಾನ! ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಪ್ರಳಯ ಕಾಲದಲ್ಲೂ ಕೂಡ ಅವರ ಜ್ಞಾನಕ್ಕೆ ತಿರೋಧಾನ ಇಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯರ ಈ ಜ್ಞಾನಕ್ಕೆ, ಅಂದರೆ ವಾಯುದೇವರ ಜ್ಞಾನಕ್ಕೆ. ಆ ಜ್ಞಾನ ಅಂದರೆ ಅದು ಜ್ಞಾನ ಮೂರ್ತಿ, ಅದು ಯಾರು? ಮಧ್ವಾಚಾರ್ಯರು. ಸರಿ, ಭಕ್ತಿ ಮೂರ್ತಿ ಅಂದರೆ ಅದು ಯಾರು? ಜಯತೀರ್ಥರು. ಯಾಕೆ ಅಂದರೆ ಅವ್ರು ನ್ಯಾಯಸುಧಾ ಗ್ರಂಥ ಬರೀತಾ ಹೇಳ್ತಾರೆ, ನನಗೆ ಶಬ್ದಶಾಸ್ತ್ರದಲ್ಲಿ, ವ್ಯಾಕರಣಶಾಸ್ತ್ರದಲ್ಲಿ, ವ್ಯಾಕರಣ ಸಮುದ್ರದಲ್ಲಿ ನಾನು ಆಳತೆಯನ್ನು ಪಡೆದಿಲ್ಲ, ನಾನು ಆಳತೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಪ್ರತಿಯೊಂದು ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ. ಕೊನೆಗೊಂದು ಮಾತು ಬರೀತಾರೆ, ನ ವೈದುಷ್ಯ ಭ್ರಾಂತ್ಯ ನ ಚ ವಚನ ಚಾತುರ್ಯ ಕುಧಿಯ ನ ಮಾತ್ಸರ್ಯಾವೇಶಾತ್ ನ ಚ ಚಪಲತಾ ದೋಷವಶತಃ ಪರಂ ಶ್ರದ್ಧಾ ಜಾಡ್ಯಾತ್ ಅಕೃಷಿ ಕೃತಂ ಕೃತಿಮಾಚಾರ್ಯ ವಚಸಿ ಸ್ಖಲನ್ನಪ್ಯೇತಸ್ಮಾತ್ ಜಗತಿ ನಹಿ ನಿಂದ್ಯೋ ಹಿ ವಿದುಷಾಂ ಅಂತ ಹೀಗೆ ಆ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸ್ತೇನೆ. ಈ ಶ್ಲೋಕ ಏನು ಬಂದಿದೆ, ನಹಿ ನಿಂದ್ಯೋಸ್ಮಿ ಅಂತ ಅವರೊಂದು ಮಾತನ್ನು ಹೇಳ್ತಾರೆ. ನನ್ನನ್ನು ಯಾರು ನಿಂದನೆ ಮಾಡೋದು ಬೇಡ, ನಾನು ನಿಂದನೆ ಒಳಗಾಗೋದು ಇಲ್ಲ, ಒಳಗಾಗಿಲ್ಲ ಕೂಡ ಅಂತ ಹೇಳ್ತಾರೆ ಜಯತೀರ್ಥರು. ಯಾಕೆ? ನಾನು ನ್ಯಾಯಸುಧಾ ಗ್ರಂಥ ಬರೆದಿದ್ದು ನಂಗೆ ದೊಡ್ಡ ವಿದ್ವತ್ತಿದೆ ಅನ್ನೋ ಭ್ರಮೆಯಿಂದ ನಾನು ಬರೀಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ನಾನು ಏನು ಬರೀಲಿಲ್ಲ. ಅಥವಾ ತುಂಬ ಹೊಟ್ಟೆ ಕಿಚ್ಚಿನಿಂದ ಇನ್ಯಾರೋ ಬರೆದ್ರು ನಾನು ಬರಿತೀನಿ ಅದ್ರ ಗ್ರಂಥ, ಹಂಗೂ ಬರಲಿಲ್ಲ. ಅಥವಾ ಏನೋ ಒಂದು ಬರಿಬೇಕು ಅಂತ ಒಂದು ಚಪಲ ಅಂದರೆ ಹವ್ಯಾಸ ಬರೆದೆ ಒಂದು ಗ್ರಂಥ ದೊಡ್ಡದಾಗಿ, ಎಲ್ಲ ಗ್ರಂಥಗಳನ್ನು ನಾವು ವಿಚಾರ ಮಾಡಿ ಖಂಡನೆ ಮಾಡಿ ಮತಗಳನ್ನು ಬರೆದೆ, ಹಾಗೂ ಇಲ್ಲ. ಶ್ರದ್ಧಾ ಜಾಡ್ಯ ಅಂತ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ ಜಯತೀರ್ಥರು. ಅತೀವ ಆಚಾರ್ಯರ ಮಧ್ವಾಚಾರ್ಯರ ಮಾತಿನಲ್ಲಿ ಅಂಥ ಶ್ರದ್ಧೆಯ ಜಾಡ್ಯ ಇತ್ತು ನನಗೆ, ಅದನ್ನು ಬರೆದೆ. ಶ್ರದ್ಧೆ ಜಾಡ್ಯ ಅಂದರೆ ಅವ್ರಿಗೆ ಭಕ್ತಿ ಇತ್ತು. ಆ ಭಕ್ತಿ ಶ್ರದ್ಧೆ ಎಲ್ಲ ಸೇರಿಕೊಂಡು ಆ ನ್ಯಾಯಸುಧಾ ಅದು ಬಂದಿದೆ ಹೊರಗಡೆ. ಇಂಥ ಶ್ರದ್ಧಾ ಜಾಡ್ಯ ಜಯತೀರ್ಥರಲ್ಲಿದೆ. ಅದು ಭಕ್ತಿಯಾಗಿ ಅವರಿಗೆ ಪರಿಣಮಿಸಿರೋದ್ರಿಂದಲೇ ಅವರು ನ್ಯಾಯಸುಧಾ ಅಂತ ಗ್ರಂಥ ಬರಲಿಕ್ಕೆ ಸಾಧ್ಯ ಆಯಿತು. ಅವರು ನ್ಯಾಯಸುಧಾ ಗ್ರಂಥ ಬರಿಬೇಕಾದ್ರೆ ಅವರ ಶೈಲಿ ನಿಮ್ಮ ಗಮನಿಸಬೇಕು. ಗಂಗಾ ಪ್ರವಾಹದಂತೆ ಅವರ ಶೈಲಿ, ಗಂಗಾ ಓಘ. ಆ ರೀತಿ ಅವರು ತಮ್ಮ ವಾಕ್ಯಗಳನ್ನು ಅಲ್ಲಿ ಹಾಕಿದ್ದಾರೆ. ಮುಖ್ಯ ನ್ಯಾಯಸುಧಾ ಗ್ರಂಥ ಬರೀತಾ ಒಂದು ಘಟನೆಯನ್ನು ಹೇಳ್ತಾರೆ. 6 ತಿಂಗಳುಗಳಲ್ಲಿ ನ್ಯಾಯಸುಧಾ ಗ್ರಂಥ ಬರೆದು ಮುಗಿಸಿದ್ರಂತೆ ಜಯತೀರ್ಥರು. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಬೆಳಗ್ಗೆಯಿಂದ ರಾತ್ರಿ ತಾವು ಸಂಸ್ಥಾನ ಪೂಜೆ ಇತ್ಯಾದಿಗಳ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿ ಪಾಠ ಅಂತೆ. ಅದು ನ್ಯಾಯಸುಧಾ ಗ್ರಂಥ ಭಾಗ ಏನಿದೆ ಆ ಭಾಗವನ್ನು ಮೊದಲೇ ಅವರು ಎಲ್ಲರಿಗೂ ಅನುವಾದ ಮಾಡೋದು, ಎಲ್ಲರಿಗೂ ಪಾಠ ಮಾಡಿಬಿಡೋದು. ಮಾಡಾದ್ಮೇಲೆ ರಾತ್ರಿ ಹೊತ್ತು ಅವರು ನ್ಯಾಯಸುಧಾ ಗ್ರಂಥದ ರಚನೆಗೆ ಕೂಡೋರಂತೆ. ನಿದ್ರೆನೇ ಇಲ್ಲ ಅಂತ ಅರ್ಥ. ರಾತ್ರಿಯಿಂದ ಬೆಳಗ್ಗೆ ನ್ಯಾಯಸುಧಾ ಗ್ರಂಥದ ರಚನೆ, ಬೆಳಗ್ಗೆಯಿಂದ ಪೂರ್ಣ ತಮ್ಮ ನಿತ್ಯ ಅನುಷ್ಠಾನಗಳು. ಏನು ವಿಶ್ರಾಂತಿನೋ ಅದು ಏನೋ ಅದು ನಮ್ಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮಹಾತ್ಮರವರು ದೇವತಾಂಶ ಸಂಭೂತರು, ಅವರಿಗೆ ಇಂಥ ಕೆಲಸ ಆಗಲ್ಲ ಅಂತಿಲ್ಲ. ಅಂಥ ಕೆಲಸ ಎಲ್ಲವೂ ಕೂಡ ಅವರಿಗೆ ಸಾಧ್ಯವೇ ಆಗಿದೆ. ಅಂತೂ ಈ ಥರ ಜಯತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥವನ್ನು ಬರೀತಾ ಅತೀವ ಶ್ರದ್ಧಾಭಕ್ತಿಯಿಂದ ಅದನ್ನು ಮಾಡಿದ್ದಾರೆ. ಅದು ಅವರ ಮಾತಿನಿಂದಲೂ ವ್ಯಕ್ತ. ಅದರ ಭಕ್ತಿಯ ರೂಪ ಅದು ಜಯತೀರ್ಥರು. ಹೀಗೆ ತ್ರೇತಾಗ್ನಿ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯದಂತೆ ನಮಗೆ 3 ಮುನಿಗಳು ಕಾಣ್ತಾರೆ. ಹಾಗೆ ಜ್ಞಾನ ರೂಪ ಆಚಾರ್ಯರು, ಮತ್ತು ಭಕ್ತಿಯ ರೂಪದಲ್ಲಿ ಜಯತೀರ್ಥರು, ವೈರಾಗ್ಯ ರೂಪದಲ್ಲಿ ವ್ಯಾಸರಾಜರು. ವ್ಯಾಸರಾಜರಿಗೆ ವೈರಾಗ್ಯ ಅಂದರೆ ಇದು ಹೇಗೆ ಸಾಧ್ಯ ಅಂದರೆ ನೋಡಿ, ಎಷ್ಟು ಚಕ್ರವರ್ತಿಗಳು ರಾಜರುಗಳು ಅವ್ರಿಗೆ ಮರ್ಯಾದೆ ಮಾಡಿದ್ದಾರೆ. ಷಟ್ಚಕ್ರವರ್ತಿಗಳು, ಪೋಷಕ ಅಂತಾರೆ, ಅವರನ್ನು ಪೋಷಣೆ ಮಾಡಿದವರು ಇವರು ಅಂತ, ರಕ್ಷಣೆ ಮಾಡಿದವರು. ಅವರು ರಾಜ ಮರ್ಯಾದೆಯನ್ನು ಎಷ್ಟು ಅನುಭವಿಸ್ಬೋದಿತ್ತು, ಆದರೆ ಅವ್ರು ಯಾವುದೂ ಇಲ್ಲ, ಅವರ ಅನುಗ್ರಹಕ್ಕೋಸ್ಕರ ಸ್ವೀಕಾರ ಮಾಡಿದ್ರಷ್ಟೇ. ಯಾವುದೇ ವಿಶೇಷವಾದಂತಹ ತಾವೇ ಅಲ್ಲಿ ಕೂಡ್ಬೋದಿತ್ತು ಸಿಂಹಾಸನದ ಮೇಲೆ, ಅವರೇ ವೈಭವದಿಂದ ಮೆರಿಬೋದಿತ್ತು, ಇಲ್ಲ. ಎಲ್ಲವನ್ನು ಕೂಡ ಅವರಿಗೆ ಕ್ಷಣದಲ್ಲಿ ಬಂದಿದ್ದನ್ನು 5 ಬೆರಳುಗಳಿಂದ ಅವರು ಎಲ್ಲವನ್ನು ದಾನ ಮಾಡಿಬಿಟ್ರಂತೆ. ಅದು ಇವಾಗ ಕೈನಿಂದ ದಾನ ಮಾಡ್ತೀವಿ, ತಗೊಳ್ಳಿ ಅಂತ, ಎಲ್ರಿಗೂ ತಗೊಳ್ಳಿ, ನೀವು ತಗೊಳ್ಳಿ ಅಂತ ದಾನ ಮಾಡೋದಿದೆ. ಸೋಮನಾಥ ಕವಿ ಒಂದು ಮಾತನ್ನು ಹೇಳ್ತಾನೆ, ಹೇಗೆ ದಾನ ಮಾಡಿದ್ರು ಅಂದರೆ ಆ 5 ಕೊಡಬೇಕಾದ್ರೆ ಕೈಯಿಂದ ದಾನ ಅಂತ. ವ್ಯಾಸರಾಜರು ಕೊಟ್ಟಿದ್ದು ಅಂದ್ರೇನು, ಅನುಗ್ರಹ ಪೂರಿತವಾದ ಮಂತ್ರಾಕ್ಷತೆ ಕೊಟ್ಟರು. ಅದೇ ತಗೊಳ್ಳಪ್ಪ, ಇನ್ಮೇಲೆ ನಿನಗಿದು ಸೇರಿದ್ದು, ನಿನಗೆ ಅನುಗ್ರಹ ಆಗಲಿ ಅಂತ ಕೊಟ್ಟರು. ಆ ಕೊಟ್ಟಾಗ 5 ಬೆರಳುಗಳು ಸೂಚಿಸ್ತಾ ಇದೆಯಂತೆ ಆ ಮುಂದಿರೋ ವ್ಯಕ್ತಿಗೆ, ಮುಂದಿರೋನಿಗೆ ನಾವು ಹಿಂಗೆ ಕೊಡ್ತೀವಲ್ಲ, ಆ 5 ಬೆರಳುಗಳು ತೋರಿಸ್ತಾ ಇದೆಯಂತೆ, ವ್ಯಾಸರಾಜರ 5 ಬೆರಳುಗಳು. ನಾನು ನಿನಗೆ ನೀಡ್ತಾ ಇರುವಂತಹ ಸಂಪತ್ತೇನಿದೆಯಲ್ಲ,
ಇನ್ನು ಮುಂದೆ 5 ಜನ್ಮ ನೀನು ಅನುಭವಿಸಿದ್ರು ಅದೇನು ಕರಗಲ್ಲ ಅಂತ ಅಷ್ಟು ಅಷ್ಟು ನೀಡ್ತಾ ಇದ್ದೀರಿ ಅಂತಂದರೆ ಅಷ್ಟು ಸಂಪತ್ತನ್ನು ನೀಡ್ತಾ ಇದ್ರಂತೆ ವ್ಯಾಸರಾಜರು. ತಮಗೆ ಬಂದಿದ್ದನ್ನೆಲ್ಲ ವಿತರಣೆ ಮಾಡಿದ್ದೆ, ಅವ್ರು ಯಾವುದು ಇಟ್ಟುಕೊಳ್ಳೇ ಇಲ್ಲ. ನಮಗೆ ಗೊತ್ತಿದೆ ಎಂಥೆಂಥ ಅವಕಾಶಗಳಿದ್ರು ವ್ಯಾಸರಾಜರು ತಾವು ಒಂದನ್ನು ತಮ್ಮ ಸ್ವಾರ್ಥಕ್ಕೇನು ಬಳಸ್ಕೊಳ್ಳಿಲ್ಲ, ಎಲ್ಲರಿಗೂ ವಿತರಣೆಯನ್ನು ಮಾಡಿದರು. ಇಂಥ ಅಪೂರ್ವ ವ್ಯಕ್ತಿತ್ವ, ಅಂಥವರು ವೈರಾಗ್ಯ ರೂಪ ಅಂತ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ, ಅದ್ರಲ್ಲಿ ಸಂಶಯ ಪಡಲೇಬೇಕಾಗಿಲ್ಲ. ಹೀಗೆ ಜ್ಞಾನ ಭಕ್ತಿ ವೈರಾಗ್ಯಗಳಂತೆ ನಮ್ಮ ಮುನಿತ್ರಯರು ಕಾಣ್ತಾ ಇದ್ದಾರೆ. ಮತ್ತು ನರಸಿಂಹದೇವರ 3 ಕಣ್ಣುಗಳಂತೆ ಇದ್ದಾರೆ. ಆಚಾರ್ಯರು 1 ಕಣ್ಣು, ನರಸಿಂಹನ 1 ಕಣ್ಣು, ಇನ್ನೊಂದು ಜಯತೀರ್ಥರು, ಮತ್ತೊಂದು ವ್ಯಾಸರಾಜರು. ನರಸಿಂಹದೇವರು ನಾನು 3 ಕಣ್ಣಿಂದಲೂ ಕೂಡ 3 ಕೆಲಸ ಮಾಡಿಸ್ತೇನೆ ಅಂತ ಮಧ್ವಾಚಾರ್ಯ ಕೈಯಲ್ಲಿ ಕೆಲಸ ಮಾಡಿಸಿದ ನರಸಿಂಹದೇವ. ಧ್ವಂಸ, ಎಲ್ಲ ಕುಮತಗಳ ಧ್ವಂಸ. ಜಯತೀರ್ಥರ ಮುಖಾಂತರ ಇನ್ನೂ ಮಧ್ಯೆ ಮಧ್ಯೆ ಬರುವಂಥ ಮತಗಳ ಅನೇಕ ವಿಷಯಗಳ ಖಂಡನೆ ಮಾಡಿ ನಿಜವಾದ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡಿಸಿದ. ವ್ಯಾಸರಾಜರ ಬಂದಮೇಲೆ ರಸ ಹಿಂಡಿ ಕೊಟ್ಟೇ ಬಿಟ್ಟ. ನರಸಿಂಹದೇವರು ತಾವು ತಮ್ಮ 3 ಕಣ್ಣುಗಳನ್ನು ಇಟ್ಟುಕೊಂಡು ಮಾಡಿಸಿದ ಕೆಲಸದಂತೆ ಇದೆ, ಅದನ್ನು 3 ಕಣ್ಣುಗಳಂತೆ ನಮಗೆ ಇವರು ಕಾಣ್ತಾ ಇದ್ದಾರೆ. ರುದ್ರದೇವರ 3 ಕಣ್ಣುಗಳಂತನೂ ಕೂಡ ಹಾಗೆ. ಅಂತೂ ಹೀಗೆ ಈ ಮುನಿತ್ರಯರನ್ನು ನಾವು ಬಗೆ ಬಗೆಯಾಗಿ ಚಿಂತಿಸಬಹುದು. ಇವರಿಂದ ನಮಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಒಂದು ಕಡೆ ಹೋಗಲಿ, ಒಂದು ಕಡೆ ಬರಲಿ ಅಂತ ಬೇಡ್ಕೊಬೇಕು ನಾವು. ಒಂದು ಕಡೆ ಹೋಗೋದು ಅಂದರೆ ಕೆಟ್ಟ ವಿಷಯದಲ್ಲಿ ನಮಗೆ ಕಾಮ, ಕ್ರೋಧ, ಲೋಭ ಯಾವುದು ಬೇಡ. ಒಳ್ಳೆಯ ವಿಷಯದಲ್ಲಿ ಕಾಮನೆ ಉಂಟು ಮಾಡಲಿ. ಈ ಕಲ್ಪವೃಕ್ಷ, ಕಾಮಧೇನು ಎಲ್ಲ ನೋಡಿ, ಕಾಮಧೇನು, ಕಾಮ ಇಟ್ಕೊಂಡಿದೆಯಲ್ಲ ಅದೇನು, ಯಾಕೆ ನಾನು ಪೂರ್ಣೆ ಮಾಡ್ತೀನಿ ಅಂತ ಇರೋದು, ಅದು ನಮಗೆ ಸತ್ಕಾಮನೆಗಳನ್ನು ಉಂಟು ಮಾಡಲಿ, ನಮಗೆ ಒಳ್ಳೇದು ಬೇಕು ಅಂತ ನಾವು ಬಯಸೋ ಹಾಗೆ ಅನುಗ್ರಹ ಮಾಡಲಿ. ಕಾಮ, ಕ್ರೋಧ, ಕೋಪ ಬರಲಿ, ಬೇರೆ ತತ್ವಗಳ ಬಗ್ಗೆ ಕೋಪ ಬರಬೇಕು, ಅಲ್ಲ ಸರಿ, ಯಾಕೆ ದೇವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋ ಕೋಪ ಬಂದು ಅದನ್ನು ಸಹಿಸದೆ ನಾವು ನಿಜವಾದ ತತ್ವವನ್ನು ಆ ಕೋಪದಿಂದ ನಾವು ವಾರಣೆ ಮಾಡಿ ಸ್ಥಾಪನೆ ಮಾಡಬೇಕು. ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ದೇವರಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲವಾಗಿ ಇರುವಂತಹ ಯಾವುದೇ ಕಾಮಕ್ರೋಧ ಲೋಭಾದಿಗಳು ಅದು ಶೋಭನೆ. ಅದರಿಂದ ಇಂತಹ ಎಲ್ಲದನ್ನೂ ನೀಡಿ ನಮಗೆ ಅನುಗ್ರಹ ಮಾಡಿ ಇಂಥ ಮುನಿತ್ರಯರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಂತೂ ಈ ಮುನಿತ್ರಯರ ಕುರಿತಾಗಿ ನಮಗೆ ಗ್ರಂಥಗಳ ವಿವೇಚನೆಯನ್ನು ಮಾಡಿದಾಗಲೂ ಈಗ ವ್ಯಾಸತ್ರಯದ ಬಗ್ಗೆ ಒಂದು ವಿಜೇಂದ್ರ ತೀರ್ಥರು ಒಂದು ಮಾತನ್ನು ಹೇಳ್ತಾರೆ. ತಾಪತ್ರಯಕ್ಷಾಂತಯೇ ಅಂತ ಹೇಳ್ತಾರೆ. 3 ತಾಪಗಳನ್ನು ಕಳೆಯೋ ಗ್ರಂಥ ಅದು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. 3 ಮುನಿಗಳು ಹಾಗೆ 3 ಕಳೆಯುವಂತಹ ವಿಶೇಷವಾದ ಶಕ್ತಿಯನ್ನು ಪಡೆದವರು. ಈ 3 ಅಂತ ಅನ್ನೋ ಸಂಖ್ಯೆ ಏನಿದೆಯಲ್ಲ, ಇದು ಎಲ್ಲವನ್ನೂ ತಿಳಿಸಿಕೊಟ್ಟು ನಮಗೆ ಅನುಗ್ರಹ ಮಾಡುತ್ತೆ. ಮತ್ತು ಕಾಮಧೇನುವಿಗೆ ಜಯತೀರ್ಥರನ್ನು ಹೋಲಿಸಿದ್ದಾರೆ. ಯಾಕೆ ಹೋಲಿಸಿದ್ದಾರೆ ಅಂದರೆ, ಮಧ್ವಾಚಾರ್ಯರ ಕಾಲದಲ್ಲಿ ವೃಷಭ ರೂಪದಲ್ಲಿ ಅವರಿದ್ದರು ಅಂತ ನಮಗೆ ನೆನಪಿಸ್ಕೊಡ್ತಾ ಇದ್ದಾರೆ. ವೃಷಭ ರೂಪದಲ್ಲಿ ಜಯತೀರ್ಥರಿದ್ದರು ಅಂತ ನಾವು ನೆನಪಿಸ್ಕೊಡಿದ್ರೆ, ಆಚಾರ್ಯರ ಬಳಿ ಸಾಕ್ಷಾತ್ ಪಾಠವನ್ನು ಅವರು ಕೇಳಿದವರು. ಹಾಗಾದರೆ ಎಲ್ಲಿ ಸಂಬಂಧ ನೋಡಿ, ಸಾಕ್ಷಾತ್ ಆಚಾರ್ಯರ ಬಳಿ ವೃಷಭ ರೂಪದಲ್ಲಿ ತಾವಿದ್ದು ಸಮಗ್ರ ಆಚಾರ್ಯರ ಮುಖದಿಂದಲೇ ಪಾಠವನ್ನು ಕೇಳಿದ ಮಹಾನುಭಾವರು. ಹಾಗಾಗಿ ಅವರು ಇಂಥ ಗ್ರಂಥಗಳನ್ನು ಬರೆದಿದ್ದಾರೆ ಅನ್ನೋದು ನಮ್ಮ ಸೌಭಾಗ್ಯ. ಅವರೇ ಬರೆದು ನಮಗೆ ಉಪಕಾರವನ್ನು ಮಾಡಿದ್ದಾರೆ. ಆ ವೃಷಭ ಗ್ರಂಥಗಳನ್ನು ಎತ್ತುಕೊಂಡು ಓಡಾಡ್ತಾ ಇತ್ತು ಅಂತ ಮಾತನ್ನು ಕೇಳ್ತೀವಿ. ಎಷ್ಟು ಸೊಗಸಾಗಿದೆ ಈ ವಿಷಯ. ಇನ್ನು ಜಯತೀರ್ಥರಿಗೂ ಆಚಾರ್ಯರಿಗೂ ಇದ್ದ ಲಿಂಕ್ ನಮಗೆ ಗೊತ್ತಾಯಿತು. ಇನ್ನು ಅದೇ ಜಯತೀರ್ಥರು ವ್ಯಾಸರಾಜರಿಗೂ ಹೇಗೆ ಅಂದರೆ, ಒಂದು ವ್ಯಾಸರಾಜರ ಸ್ತೋತ್ರದ ಇದರಲ್ಲಿ ವಿಜೇಂದ್ರ ತೀರ್ಥರು ಮಾಡಿದ ವ್ಯಾಸರಾಜ ಸ್ತೋತ್ರದಲ್ಲೇ ಅಹೀಂದ್ರಾನುಪ್ರವೇಶವಾನ್ ಅಂತ ಹೇಳ್ತಾರೆ. ವ್ಯಾಸರಾಜರನ್ನ ಸೇವೆ ಮಾಡಿದ ಭಕ್ತರಿಗೆ ಎಲ್ಲ ಸಿಗ್ತಾ ಇತ್ತು. ಯಾಕೆ ಅಂದರೆ ಇಬ್ಬರ ಆವೇಶ ಇತ್ತು, ಒಂದು ಇಂದ್ರದೇವರ ಆವೇಶ ಮತ್ತು ಶೇಷದೇವರ ಆವೇಶ ಅಂತ ಹೇಳ್ತಾರೆ. ಅವರಿಬ್ಬರು ಒಳಗಡೆ ಇದ್ದು ವಿಶೇಷವಾಗಿ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ದೇವೇಂದ್ರನಂತೆ ಮೆರೆದ ವ್ಯಾಸರಾಜರ ಬಳಿ ಆ ಇಂದ್ರನ ವಿದ್ಯೆ ನಮಗೆ ಸರಿಯಾಗಿ ಸಿಗಲ್ವಾ? ಜಯತೀರ್ಥರ ವಿದ್ಯೆ ಸುಧಾ ಅದು ಸರಿಯಾಗಿ ಸಿಗತ್ತೆ. ಆ ಅಮೃತದ ರುಚಿ ಏನು ಅಂತ ನಮಗೆ ಕೊಟ್ಟವರು ವ್ಯಾಸರಾಜರು. ಈ ರೀತಿ ಅಲ್ಲಿ ಇಂದ್ರದೇವರಾದ ಜಯತೀರ್ಥರಿಗೂ ಆಚಾರ್ಯರಿಗೂ, ಈ ಕಡೆ ವ್ಯಾಸರಾಜರಿಗೂ ಮತ್ತು ಇಂದ್ರದೇವರ ಅವತಾರರಾದ ಜಯತೀರ್ಥರಿಗೂ ಎಲ್ಲ ಪರಸ್ಪರ ಸಂಬಂಧ ಇದೆ. ಹಾಗಾಗಿ ಈ ಮುನಿತ್ರಯರ ಪ್ರಾರ್ಥನೆಯಿಂದ ನಾವು ವಿಶೇಷವಾದ ಅನುಗ್ರಹವನ್ನು ಪಡೆಯಬಹುದು ಅಂತ ತಿಳಿಸ್ತಾ, ಮತ್ತೊಂದು ವಿಚಾರ, ಮಹನೀಯರೆಲ್ಲ ಅವತರಿಸಬೇಕಾದ್ರೆ ಅನೇಕ ಕಾರ್ಯಗಳು ಆಗಬೇಕಾಗಿ ಬರುತ್ತೆ.
ಈಗ ವ್ಯಾಸರಾಜರು ತಾವು ಅವತಾರವನ್ನು ಮಾಡಬೇಕಾದ್ರೆ ಯಾಕೆ ಇಂಥ ಅವತಾರದ ಅಗತ್ಯ ಇತ್ತು ಅನ್ಬೇಕಾದ್ರೆ ಸೋಮನಾಥ ಕವಿ ವರ್ಣನೆ ಮಾಡಿದ್ದಾರೆ, ನಾವು ನೀವು ವರ್ಣಿಸೋದಿರಲಿ. ಯಾಕೆ ವ್ಯಾಸರಾಜರ ಅವತಾರ ಆಯಿತು? ಇದು ವ್ಯಾಸರಾಜರು ಅಂತ ಒಂದು ಹೆಸರಿದೆಯಲ್ಲ, ಅಲ್ಲಿ ವೇದವ್ಯಾಸರ ಸಂಕಲ್ಪನೆ ಇತ್ತು, ಹಾಗಾಗಿ ಬಂದರು ಇವರು ಅಂತ ನಮ್ಗೆ ಗೊತ್ತು. ವ್ಯಾಸರಾಜರ ಜನನ ಆಗಬೇಕಾದ್ರೆ ವೇದವ್ಯಾಸರ ಅನುಗ್ರಹದಿಂದಲೇ ಅವರು ಜನನ ಆಗಿದ್ದು, ಅವರು ಹುಟ್ಟಿದ್ದು ಅಂತ ಗೊತ್ತು. ಆ ಪ್ರಸಂಗವನ್ನು ವರ್ಣಿಸ್ತಾ ಒಂದು ಭಾಗದಲ್ಲಿ ಸೋಮನಾಥ ಕವಿ ಒಂದು ಮಾತನ್ನ ಹೇಳ್ತಾನೆ. ಈ ಬದರಿಕಾಶ್ರಮಕ್ಕೆ ಎಲ್ಲ ಮುನಿಗಳು ಹೋಗಿ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಅವರು ವೇದವ್ಯಾಸರ ಬಳಿ ಹೇಳ್ತಾರೆ, ನೋಡಿ ನಾರದರು ಬಂದು ನಮಗೆ ತಿಳಿಸಿದ್ರು, ಈ ಕಲಿಯುಗ ಏನಿದೆ ಬಹಳ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಈ ಕಲಿಯುಗದಲ್ಲಿ ನಡೆಯುವಂಥ ಕೆಲಸಗಳು ಅದು ಎಷ್ಟು ಅಂದರೆ ಆಧ್ಯಾತ್ಮ ತತ್ವಕ್ಕೆ ಹಾನಿಯಾಗುವಂಥ ಕೆಲಸವೇ ನಡೆಯುತ್ತೆ. ನಾಸ್ತಿಕ ಮಾರ್ಗ ಜಾಸ್ತಿ ದೊರಕತ್ತೆ ನಮಗಿಲ್ಲಿ, ಹೀಗೆ ಅಂತ ನಾವು ಕೇಳೋದಿದೆ. ಆಗ ವೇದವ್ಯಾಸರು ತಾವು ಉತ್ತರ ಕೊಡ್ತಾರೆ, ನಾರದರು ನಮಗಿದೆಲ್ಲ ತಿಳಿಸ್ಕೊಟ್ರು ಅಂತ ಇವರೆಲ್ಲ ಹೇಳಿದ್ರು ಋಷಿಗಳೆಲ್ಲ. ಹೌದಾ, ವಿಚಾರ ಮಾಡಬೇಡಿ ಅಂತ ನಗ್ತಾ ಅವ್ರು ಹೇಳ್ತಾರೆ, ಹೌದು, ನನ್ನ ಆಜ್ಞೆಯಿಂದ ಹಿಂದಕ್ಕೆ ವಾಯುದೇವರು ತಾವು ಅವತಾರವನ್ನು ಎತ್ತಿದ್ರು. ವಾಯುದೇವರು ತಾವು ಹನುಮಂತನಾಗಿ ರಾಮ ಅವತಾರ ಆದಾಗ ಬಂದರು, ಆಗ ಭೀಮನಾಗಿ ನಂತರ ಬಂದರು, ನಂತರ ಮಧ್ವರಾಗಿ ಬಂದರು ಅಂತ ಹೀಗೆ ಹೇಳ್ತಾರೆ. ಆಗ ಸೋಮನಾಥ ಕವಿ ವರ್ಣಿಸ್ತಾನೆ ಆ ಮಾತುಗಳನ್ನು. ಹೇಗೆ ಅಂದರೆ, ಮಧ್ವ ಮುನಿನಾಮಧೇಯ ಪ್ರಸಾದಿತ ಸಕಲ ಭುವನ ತ್ರಾಣೇನ ಒಂದು ಮಾತು ಹೇಳ್ತಾರೆ. ಇಡೀ ಸಕಲ ಭುವನ, ನಾವು ಜಗದ್ಗುರುಗಳು ಅಂತ ಮಧ್ವಾಚಾರ್ಯನ ಹೇಳ್ತೀವಿ, ನಿಜ. 3 ಸಕಲ ಭುವನ, 3 ಅಷ್ಟೇ ಅಲ್ಲ, ಸಕಲ ಭುವನ ತ್ರಾಣ, ಇಡೀ ಸಮಗ್ರ ಭುವನ ಏನಿದೆ ಲೋಕಗಳು, ಆ ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡುವಂಥ ವಾಯುದೇವರು ಅವರು ಮಧ್ವರಾಗಿ ಬಂದರು. ಯಾಕೆ ಮಧ್ವಾಚಾರ್ಯರಾಗಿ ಬಂದಾಗ ಸಮಸ್ತ ಲೋಕಗಳನ್ನು ರಕ್ಷಣೆ ಮಾಡಿದರು ಅಂತ. ಯಾಕೆ ಅಂಥ ವಿದ್ಯೆಯನ್ನು ಕೊಟ್ಟರಲ್ಲ, ಜ್ಞಾನ ಕೊಟ್ಟರು. ಅಂಥ ಮುಖ್ಯ ಪ್ರಾಣನ ಅವತಾರಿಯಾದ ಮಧ್ವಾಚಾರ್ಯರು ಬಂದಾಗ ಅವರು ಬ್ರಹ್ಮಸೂತ್ರಸ್ಯ ಅದೂಷ್ಯಂ ಭಾಷ್ಯಂ ವಿರಚಿತಂ, ಬ್ರಹ್ಮಸೂತ್ರಕ್ಕೆ ಸರಿಯಾದ ಭಾಷ್ಯ, ಯಾವುದೇ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅರ್ಥವನ್ನು ಅವರು ಬರೆದರು ಅಂತ. ಹೀಗೆ ವೇದವ್ಯಾಸರೇ ತಾವೇ ವಿವರಿಸ್ತಾರೆ, ನನ್ನ ಆಜ್ಞೆಯಿಂದ ಹೀಗೆಲ್ಲ ಮುಖ್ಯ ಪ್ರಾಣದೇವರು ತಾವು ಒಂದೊಂದು ಅವತಾರವನ್ನು ಎತ್ತಿಕೊಂಡು ಬಂದರು ಅಂತ. ಇದೆಲ್ಲ ವಿಷಯ ಅಲ್ಲಿ ಬಂತು. ಹಾಗೆ ಈ ವಿಷಯಗಳು ಬರ್ತಾ ಮುಂದಕ್ಕೆ ವೇದವ್ಯಾಸರು ಆ ಮುನಿಗಳಿಗೆ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ವ್ಯಾಸರಾಜರ ಅವತಾರ ಯಾಕೆ ಆಗಬೇಕಾಗಿ ಬಂತು ಅನ್ನೋದಕ್ಕೆ ಸಾಕ್ಷಾತ್ ಭಗವಂತನೇ ಹೇಳಿದ ಮಾತು ಅನ್ನೋದನ್ನು ಇಲ್ಲಿ ಸೋಮನಾಥ ಕವಿ ವಿವರಿಸ್ತಾ ಹೋಗ್ತಾರೆ. ಇದೊಂದು ಪ್ರೇಕ್ಷೆ ಅಲ್ಲ, ಆಗಿನ ಕಾಲದಲ್ಲಿ ಎಲ್ಲ ವಿಷಯಗಳನ್ನು ವ್ಯಾಸರಾಜರೇ ತಾವು ಕೇಳಿ ಆನಂದಪಟ್ಟು ತಲೆ ದೂಗಿಸಿದ್ದಾರೆ. ಅಂಥ ವಿಷಯ ಇದು. ಸೋಮನಾಥ ಕವಿ ಬರೆದ ವ್ಯಾಸಯೋಗಿ ಚರಿತೆ. ಮಹನೀಯರ ಅವತಾರ ಆಗಬೇಕು ಅಂದರೆ ಇದೊಂದು ಕೆಲಸ ಆಗಿರಲೇಬೇಕು. ಆಗ ಹೇಳಿದ್ರಂಥವ್ರು, ತತ್ರ ಏತಾವಂತಂ ಕಾಲಂ, ಇಷ್ಟು ಕಾಲ ಏನಾಯಿತು, ವಿಪತ್ಕ್ರಿಯಾ ಅವಸಾನೇನ, ಬಹಳ ಆಪತ್ತು ಬಂದಿದೆ. ಅಂದರೆ ಆಚಾರ್ಯರಾಗಿ ಬಂದ ಆದಮೇಲೆ ಮಧ್ಯಕ್ಕೆ ಜಯತೀರ್ಥರು ಬಂದರು. ಆಮೇಲೆ ಸುಮಾರು ಕಾಲ ಬಂದಾಗ ಮಧ್ಯಕ್ಕೆ ಸಿಕ್ಕಾಬಟ್ಟೆ ತೊಂದರೆಗಳಾಯಿತು. ಎಷ್ಟು ತೊಂದರೆ ಆಯಿತು ಅಂದರೆ ಈ ಧರ್ಮಾನುಷ್ಠಾನಕ್ಕೆ ಕಷ್ಟ ಆಗಿದೆ, ಬಹಳ ಕಷ್ಟ ಆಗೋಯಿತು ಜನರಿಗೆ. ಎಲ್ಲ ಅಧರ್ಮ, ಬೌದ್ಧರ ಹಾವಳಿ, ಇನ್ನಿತರ ನಾಸ್ತಿಕರ ಹಾವಳಿ, ತುಂಬ ಹಾವಳಿ ಇತ್ತು. ಇದನ್ನೆಲ್ಲ ತಪ್ಪಿಸ್ಕೊಳ್ಬೇಕಲ್ಲ, ಹೇಗೆ ತಪ್ಪಿಸ್ಕೊಳ್ಬೇಕು? ಜನರು ಅಧರ್ಮ ಮಾರ್ಗಕ್ಕೆ ಹೋಗ್ತಾ ಇದ್ರು, ಅಥವಾ ಧರ್ಮ ಮಾರ್ಗದಲ್ಲಿ ಇದ್ವಿ ಅಂತ ಅಧರ್ಮಕ್ಕೆ ಹೋಗ್ತಾ ಇದ್ರು, ಗೊತ್ತಾಗ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದರು. ಆಗ ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಇದೇನು ಹತ್ತಿರದಲ್ಲೇ ಕವೇರ ಕುಮಾರಿಕಾ ತೀರಶೇಖರ ಬನ್ನೂರು ವಾಸ್ತವ್ಯತೆಜೋಹೋ ಅಂತ ಹೇಳಿ ವ್ಯಾಸರಾಜರ ಅವತಾರದ ಹಿನ್ನೆಲೆಯನ್ನು ವರ್ಣಿಸ್ತಾ ಆಗ ಹೇಳ್ತಾರೆ, ವ್ಯಾಸರಾಜರ ಬಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಜಯತೀರ್ಥರು ಬಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಅನುಸಂಧಾನ ಎಲ್ಲಿರಬೇಕು ಅಂದರೆ, ಆಗಲೇ ನಾನು ತಿಳಿಸಿದಂತೆ ತಸ್ಮಿಂಶ್ಚ ಪುನರಪಿ ಸಯೇವ ಮುಖ್ಯ ಪ್ರಾಣ ಮದನುಶಾಸನಂ ಶೇಖರಮಿವ ಶಿರಸಾವಹನ್ ಭಾವಿತ ಅಶೇಷ ಆವೇಶ ರೂಪ ಅವತರಣ ಮಂಗಲ ಮನುಷ್ಯಸ್ಯೈವ ಭಾವಮನುಕುರ್ವಾಣ ಬ್ರಹ್ಮಣ್ಯ ಮನೋರಥಮಪಿ ಸಾರ್ಥಕೀಕೃತ್ಯ ಅಖಿಲಂ ವಿವಿಧ ಚರಿತ್ರ ವಿಚಿತ್ರೈ ವಿಸ್ಮಾಯಯನ್ ಜಾಂಗುಲಿಕ ಮಂತ್ರೇಣ ಸರೀಸೃಪಮಿವ ಅಂತ ಒಂದೊಂದೇ ಬಿಡಿಸ್ತಾ ಹೋಗ್ತಾರೆ. ಇದರ ಅಭಿಪ್ರಾಯ ಎಷ್ಟು? ಮತ್ತೆ ಅದೇ ಮುಖ್ಯ ಪ್ರಾಣದೇವರೇ ಒಬ್ಬರಲ್ಲಿ ವಿಶೇಷವಾಗಿ ಆವೇಶಗೊಂಡು ಅವರೇ ಬಂದು
ಇಡೀ ಜಗತ್ತಿಗೆ ಮಂಗಳವಾದಂತಹ ಶಾಸ್ತ್ರರಚನೆಯನ್ನು ಮಾಡ್ತಾರೆ ಅಂತ. ಅಂದರೆ ವ್ಯಾಸರಾಜರ ಬಲಗಡೆ ಮುಖ್ಯ ಪ್ರಾಣನ ಆವೇಶ, ಪ್ರಹ್ಲಾದೋ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ಭಗವತ್ಪ್ರಿಯ ಅಂತ ನಾವು ಹೇಳ್ತೀವಿ. ಪ್ರಹ್ಲಾದರ ಅವತಾರಿಯಾದಂತಹ ವ್ಯಾಸರಾಜರ ಬಲಗಡೆ ಮುಖ್ಯ ಪ್ರಾಣದೇವರೇ ಕೂತು ಆ ಕೆಲಸವನ್ನು ಮತ್ತೆ ಮಾಡ್ತಾರೆ ನನ್ನ ಆಜ್ಞೆಯಿಂದ ಅಂತ ಇನ್ನು ಸಾಕ್ಷಾತ್ ವೇದವ್ಯಾಸರು ಹೇಳಿದ ಮಾತು. ಹಾಗಾದರೆ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಕಲಿಯನ್ನು ಓಡಿಸುವಂಥ ಸಾಮರ್ಥ್ಯ ಇರೋದು. ಕಲಿಯುಗ ಬಂದಾಗ ಕಲಿಯ ಆ ಹಾವಳಿಗಳನ್ನು, ಈ ಕಲಿಯ ಕೆಲಸಗಳೇ ಇದು. ನಾವೆಲ್ಲ ಅಂದ್ಕೊಳ್ತೀವಿ ಕಲಿಯ ಪ್ರಭಾವ ಏನು, ನಮಗೇನು ಗೊತ್ತಾಗಲಿಲ್ಲ, ಈ ಇದೆಯಲ್ಲ ಪ್ರಭಾವ ಇದೆ, ನಮಗೆ ಸರಿಯಾಗಿ ಜ್ಞಾನ ಬರದೇ ಇರೋ ಹಾಗೆ ಮಾಡೋದು, ಕೆಟ್ಟ ಕೆಟ್ಟ ಯೋಚನೆಗಳನ್ನು ತರಿಸೋದು, ಇದೇ ಕಲಿಯ ಪ್ರಭಾವ. ಅಂದರೆ ಕಲಿಯ ನಿಗ್ರಹ ಮಾಡಲಿಕ್ಕೆ ಶಕ್ತಿ ಇರೋದು ಅದು ಮುಖ್ಯ ಪ್ರಾಣದೇವರಿಗೆ ಮಾತ್ರ. ಇದು ನಮಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಜಯತೀರ್ಥರ ಒಳಗೇನೋ ಅವರೇ ಬಂದರು, ವ್ಯಾಸರಾಜರ ಒಳಗೇನೋ ಅವರೇ ಬಂದರು, ವಿಶೇಷವಾಗಿ ಸನ್ನಿಧಾನ ಇಟ್ಟರು, ಅವರ ಮುಖಾಂತರ ಆ ಕೆಲಸವನ್ನು ಮಾಡಿಸಿದ್ದಾರೆ. ವಿವಿಧ ಚರಿತ್ರ ವಿಚಿತ್ರ, ಅವರ ಚಾರಿತ್ರ ಏನೇನು ವಿಚಿತ್ರವಾದಿದೆ ಎಲ್ಲ ಜಗತ್ತನ್ನು ಅವರು ಸಂತೋಷ ಪಡಿಸ್ತಾ ವ್ಯಾಸರಾಜರ ಅವತಾರ ಆಗತ್ತೆ. ಅದು ಹೇಗೆ ಅವರಿದ್ದಾರೆ ಅಂದರೆ, ಒಬ್ಬ ಈ ವಿಷ ಕಾರುವಂಥ ಸರ್ಪಗಳೇನಿದೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಬ್ಬ ವೈದ್ಯ ಇರ್ತಾನೆ. ಅವನಿಗೆ ವಿಷ ಕಾರದಾಗ ಸರ್ಪ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತು, ಬೇರೆಯವ್ರಿಗೆ ಹಾನಿ ಹೇಗೆ ಆಗಬಾರದು ಅದನ್ನು ಮಾಡಲಿಕ್ಕೂ ಗೊತ್ತು. ಆ ಥರ ನಮ್ಮ ವ್ಯಾಸರಾಜರು ಜಾಂಗುಲಿಕ ವಿಷವೈದ್ಯನಂತೆ ಅಂತ ವರ್ಣಿಸ್ತಾನೆ ಸೋಮನಾಥ ಕವಿ. ಇದೆಲ್ಲ ತುಂಬ ಮುಖ್ಯ. ಮುನಿತ್ರಯರ ಬಗ್ಗೆ ನಮಗೆ ಇದು ಗೊತ್ತಾಗಬೇಕು ಅಂತಾದರೆ ಇಂಥ ವಿಷಯಗಳಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕಾಗತ್ತೆ. ಒಂದೊಂದು ದೃಷ್ಟಾಂತದಿಂದ ನೀವು ವ್ಯಾಸರಾಜರ ಚರಿತ್ರೆಯನ್ನು ನೆನಪಿಸ್ಕೊಳ್ಬೋದು. ಪ್ರತಿ ಸಂದರ್ಭದಲ್ಲೂ ಬಸವ ಭಟ್ಟನ ಜೊತೆ ವಾಕ್ಯಾರ್ಥ ಆಗಿರಬಹುದು, ಬೇರೆ ಬೇರೆ ಅನೇಕ ಪ್ರತಿವಾದಿಗಳ ಜೊತೆಗೆ ವಾದ ಆಗಿರಬಹುದು. ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಮಾಡಿದ ಆ ವಾಕ್ಯಾರ್ಥದ ರೀತಿ ಆಗ್ಬೋದು, ಸಿದ್ಧಾಂತ ಸ್ಥಾಪನೆ ಮಾಡಿದ ಕ್ರಮ ಆಗ್ಬೋದು, ಅದೆಲ್ಲ ಬಹಳ ಅನುಸ್ಮರಣೀಯ. ಪುನಃ ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ. ಇನ್ನು ಮುಂದಕ್ಕೆ ಹೇಳ್ತಾರೆ, ಸೂರ್ಯನ ಥರ ಕತ್ತಲನ್ನು ಪ್ರಚಾರ ಮಾಡ್ತಾಯಿದ್ರು, ಹಬ್ಬಿಸ್ತಾ ಇದ್ರು. ಕತ್ತಲನ್ನು ತುಂಡು ತುಂಡು ಮಾಡಿದವರು ವ್ಯಾಸರಾಜರಂತಹ ಸೂರ್ಯ ಅಂತ ಹೇಳ್ತಾನೆ. ಹಾಗೆ ರೋಗ ಬಂದಿರೋ ಜನರಿಗೆ ಔಷಧಿ ಕೊಡುವಂಥ ವೈದ್ಯರು ನಮ್ಮ ವ್ಯಾಸರಾಜರು. ಯಾಕೆಂದರೆ ಪುರಾ ಕಲಿತ ನಿಜ ಭಾಷ್ಯ ಪ್ರವರ್ತನೇನ ವಿಮತ ಪ್ರಪಂಚಿತ ದುರ್ಮ್ ಮತಂ ಅಂತ ಹೇಳಿದ್ದಾರೆ. ವಸ್ತುತಃ ಮುಖ್ಯ ಪ್ರಾಣದೇವರು ಮೊದಲಿಗೆ ಈ ಎಲ್ಲ ದುರ್ಮತಗಳನ್ನು ಉನ್ಮೂಲನೆ ಮಾಡಲಿಕ್ಕೋಸ್ಕರ, ಸಮೂಲ ನಾಶ ಮಾಡಲಿಕ್ಕೋಸ್ಕರ ಅವರೇ ಮಾಡಿದರು. ಆದರೆ ಪುನಃ ಇಂಥ ಕೆಲಸ ಮಾಡಬೇಕಾಗಿ ಬಂದಿದೆ, ಅದನ್ನು ಮಾಡ್ತಾರೆ. ಮಾಭೈಷ್ಟ, ಹೆದರಬೇಡಿ ಅಂತ ಸಾಕ್ಷಾತ್ ವೇದವ್ಯಾಸರೇ ತಾವು ಅನುಗ್ರಹವನ್ನು ಮಾಡಿದ್ದಾರೆ ಋಷಿಮುನಿಗಳಿಗೆಲ್ಲ. ಇದಾಗತ್ತೆ, ಯೋಚಿಸಬೇಡಿ ಅಂತ. ಅಂದರೆ ವ್ಯಾಸರಾಜರ ಅವತಾರದ ಹಿನ್ನೆಲೆಯಾಗಿ ನಮಗೆ ಬಂದ ಈ ಭಾಗ ಏನಿದೆಯಲ್ಲ, ಇದು ಬಹಳ ಎಚ್ಚರಿಸುತ್ತೆ ನಮಗೆ ಯಾಕೆ ಅವರ ಅವತಾರ ಆಯಿತು ಅಂತ. ಜಯತೀರ್ಥರ ಅವತಾರ ಆಗದೇ ಇದ್ದರೆ ನಮಗೆ ತಾತ್ಪರ್ಯ ಚಂದ್ರಿಕಾದಂತಹ ಗ್ರಂಥ, ನ್ಯಾಯಾಮೃತದಂತಹ ಗ್ರಂಥ, ತರ್ಕತಾಂಡವದಂತಹ ಗ್ರಂಥ ಉದಯಿಸ್ತಾ ಇತ್ತ. ಮೂಲವಾಗಿ ಹಿಂದಿನ ಆಚಾರ್ಯರನ್ನು ಅವಲಂಬಿಸಿಕೊಂಡು ವ್ಯಾಸರಾಜರು ಅಂಥ ಅದ್ಭುತ ಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂಥ ನ್ಯಾಯಸುಧಾ ಕೊಟ್ಟ ಜಯತೀರ್ಥರು, ವ್ಯಾಸತ್ರಯ ಕೊಟ್ಟಂತಹ ವ್ಯಾಸರಾಜರು, ಸರ್ವಮೂಲ ಗ್ರಂಥದಂತಹ ಮುಖ್ಯ ಆಧಾರ ಸ್ತಂಭವನ್ನು ಕೊಟ್ಟಂತಹ ಮಧ್ವಾಚಾರ್ಯರು, ಮುನಿತ್ರಯರು. ಅವಶ್ಯವಾಗಿ ನಾವು ಮುನಿಗಳಾಗಬೇಕು ಅಂತ ಯೋಚಿಸಿ. ಅವರು ಮುನಿಗಳು ಅಂದ್ರೇನು, ಮುನಿ ಅಂದ್ರೇನು, ಮನನಾತ್ ಮುನಿ ಉಚ್ಯತೆ ಅಂತ ಹೇಳ್ತಾರೆ. ಯಾವಾಗಲೂ ಮನನ ಮಾಡ್ತಾ ಇರ್ತಾರೆ ದೇವರ ಬಗ್ಗೆ. ಆದ್ದರಿಂದ ಅವ್ರಿಗೆ ಮನನ ಮಾಡೋದ್ರಿಂದ ಮುನಿ. ದೇವರ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಮನನ ಮಾಡ್ತಾ ಇರೋದ್ರಿಂದ ನಾವು ಯಾರನ್ನು ಮನನ ಮಾಡ್ತಾ ಇರಬೇಕು, ನಾವು ಮುನಿಗಳಾಗಬೇಕು. ಈ ಮುನಿಗಳ ಮನನ ಮಾಡೋದ್ರಿಂದ ಮುನಿಗಳಾಗಬೇಕು. ನಾವು ಮುನಿಗಳನ್ನು ಮನನ ಮಾಡುವ ಮುನಿಗಳಾಗಬೇಕು ನಾವು. ಹೀಗೆ ನಾವು ಈ ಮುನಿತ್ರಯರನ್ನು ಸ್ಮರಿಸ್ತಾ ಇದ್ದಾಗ ನಾವು ಆ ಮುನಿಗಳಾಗ್ತೀವಿ. ಯಾವ ಮುನಿಗಳು? ಮುನಿಗಳ ಮನನ ಮಾಡುವಂಥ ಮುನಿಗಳಾಗ್ತೀವಿ. ಆಗ ನಮಗೆ ಅವರೇನು ಮನನ ಮಾಡ್ತಾ ಇದ್ರು ಅದನ್ನು ನಮ್ಮ ಕೈಲಿ ಮನನ ಮಾಡಿಸ್ತಾರೆ. ಈ ನಿಟ್ಟಿನಲ್ಲಿ ನಾವು ಈ ಮುನಿತ್ರಯರ ಚಿಂತನೆಯನ್ನು ಗಮನಿಸ್ತಾ, ಆಚಾರ್ಯರ ಅಸಾಧಾರಣ ಕೊಡುಗೆಯನ್ನು ಹೇಳಬೇಕಾದ್ರೆ ವೇದ ವಾಂಗ್ಮಯಕ್ಕೆ ಅವರು ನೀಡಿದ ಕೊಡುಗೆ. ನಿಮಗೆ ವೇದ ರಾಶಿ ಹೇಗೇಗೋ ಅರ್ಥವನ್ನು ತೆರೆದುಕೊಳ್ಳುತ್ತೆ. ಆ ಅರ್ಥವನ್ನು ನಮಗೆ ತಿಳಿಸ್ಕೊಟ್ಟಿದ್ದೆ ಅವರು ತಮ್ಮ ಈ ಋಗ್ಭಾಷ್ಯ ಬರೆದು, ಋಗ್ಭಾಷ್ಯ ಗ್ರಂಥದಿಂದ ಒಂದಿಷ್ಟು ವೇದ ಮಂತ್ರಗಳಿಗೆ ಅವರು ತಿಳಿಸ್ಕೊಟ್ರು. ಒಂದಿಷ್ಟು ವೇದ ಮಂತ್ರಗಳಿಗೆ ಅರ್ಥವನ್ನು ಅವರು ತೋರಿಸಿ ನಮಗೆ ಆ ಜ್ಞಾನ ನಿಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಅನೇಕರು ಹೇಳೋದಿದೆ, ಈಗಿನ ಕಾಲದ ಸಂಶೋಧಕರಾಗಲಿ, ಸ್ವಲ್ಪ ಕಾಲದ ಹಿಂದಿನ ಸಂಶೋಧಕರಾಗಲಿ, ವೇದವಾಂಗ್ಮಯಕ್ಕೆ ಈ ಥರದ ಒಂದು ಅಪೂರ್ವಾರ್ಥ ಬರೆದಿದ್ದಾರೆ ಅನ್ನೋದು ಅತ್ಯಂತ ಶ್ಲಾಘ್ಯವಾದ ಕಾರ್ಯ. ಬೇರೆಯವರು ಹೇಳಿದ್ದು
ಅವರಿಂದ ದೊಡ್ಡ ಅಸ್ತಿತ್ವ ಬರಬೇಕು ಅಂತ ಹೇಳ್ತಾ ಇಲ್ಲ, ದೊಡ್ಡ ಅಸ್ತಿಕೆ ಬರೋದು ಅಂತ. ಆದರೆ ಅವರು ಕೂಡ ಗಮನಿಸಿರೋದನ್ನು ಹೇಳ್ತಾ ಇದ್ದೀನಿ. ಬೇರೆ ಮತದವರು ಹೇಳಿದ ಮಾತೇನು, ಆಚಾರ್ಯರು ಆಧ್ಯಾತ್ಮಿಕ ಅರ್ಥ ಕೊಟ್ಟರು ವೇದಕ್ಕೆ. ವೇದ ಮೇಲ್ನೋಟಕ್ಕೆ ನೋಡಿದ್ರೆ ಬರೀ ಆ ಯಾಗ ಮಾಡು, ಸ್ವರ್ಗಕ್ಕೆ ಹೋಗು, ಇದು ಮಾಡು, ಅದು ಮಾಡು, ಇಷ್ಟೇ ಬರೀ ಕರ್ಮಕಾಂಡ ಪರವಾಗಿ ಎಲ್ಲ ಜಾಸ್ತಿ ಭಾಗ ಇದೆ. ಇನ್ನು ಜ್ಞಾನಕಾಂಡದ ಬಗ್ಗೆನೂ ಇದೆ ಕೆಲವು ಭಾಗಗಳು. ಬರೀ ಈ ಥರನೇ ಅರ್ಥ ಮಾಡ್ಕೊಳ್ಳೋದ್ರೆ ಐಹಿಕ ಸಾಧನೆ ಹೇಗೆ? ಇದರಿಂದ ಈ ಲೋಕದಲ್ಲಿ ಇದ್ದಾಗ ನಾವು ಸಾಧನೆ ಮಾಡ್ಕೊಳ್ಳೋದು ಹೇಗೆ? ಬರೀ ಇಷ್ಟೇನಾ? ಅದಲ್ಲ. ಒಂದೊಂದು ವೇದ ಮಂತ್ರಗಳು ತೆಗೆಯುವಂಥ ಅರ್ಥ ಏನಿದೆ, ಒಂದೊಂದು ವೇದ ಮಂತ್ರಗಳಿಂದ ಸುಂದರವಾದ ದೇವತೆಗಳನ್ನು ಪ್ರತಿಪಾದನೆ ಮಾಡುವಂಥ ಅರ್ಥ, ಸುಂದರವಾದ ಅರ್ಥ. ಅಗ್ನಿಮೀಳೆ ಪುರೋಹಿತಂ, ಅದು ಬರೀ ಅಗ್ನಿ ಬಗ್ಗೆ ಹೇಳ್ತಾ ಇಲ್ಲ, ಅದು ಅಗ್ನ್ಯಂತರ್ಗತನಾದ ಮುಖ್ಯ ಪ್ರಾಣನ ಒಳಗಡೆ ಇರೋ ದೇವರ ಬಗ್ಗೆ ಹೇಳ್ತಾ ಇದೆ. ವಾಯುದೇವರು ಮತ್ತು ಭಗವಂತ ಇವರೆಲ್ಲ ಹೇಳಿ ಅವರ ಸಾಧನೆ ಅವರ ಬಗ್ಗೆ ನಾವು ಏನಾದರೂ ತಿಳ್ಕೊಂಡು ಸಾಧನೆ ಮಾಡಲಿಕ್ಕೆ ನಮಗೆ ದಾರಿದೀಪವಾಗಿ ಈ ಎಲ್ಲ ವಿಷಯಗಳಿದೆ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ ಆಚಾರ್ಯರು. ಅದಕ್ಕೋಸ್ಕರ ನಾವು ಬಹಳ ನೆನಪಿಸ್ಕೊಳ್ಬೇಕು ಮಧ್ವಾಚಾರ್ಯನ ಋಗ್ಭಾಷ್ಯದಂತಹ ವೇದ ಮಂತ್ರಗಳಿಗೆ ಅರ್ಥವನ್ನು ಬರೆದು. ಅಷ್ಟೇ ಅಲ್ಲ, ರಾಯರು ನಂತರ ಮಂತ್ರಾರ್ಥ ಮಂಜರಿ ಅಂತ ನಾವು ಕೇಳ್ತೀವಿ. ಆಚಾರ್ಯರ ಸರಣಿಯನ್ನು ಅನುಸರಿಸಿ ಮಹಾಮಹಿಮರಾದ ರಾಘವೇಂದ್ರ ಸ್ವಾಮಿಗಳು ತಾವು ಬರೆದಿದ್ದಾರೆ ಅಂತ, ಅದನ್ನು ಅವನು ಮಹಾಮಹಿಮರಾದ ರಾಘವೇಂದ್ರ ಸ್ವಾಮಿಗಳು ಅಂತಲೂ ಉಲ್ಲೇಖ ಮಾಡೋದಿದೆ. ಅಂದರೆ ಆಧ್ಯಾತ್ಮಿಕವಾದ ದೃಷ್ಟಿಕೋನ ಇದುವರೆಗೂ ಯಾರಿಗೂ ಬರಲೇ ಇಲ್ಲ ನೋಡಿ. ಎಷ್ಟು ಜನ ಬಂದಿದ್ದಾರೆ ದಾರ್ಶನಿಕರು, ಯಾರು ಕೂಡ ವೇದ ಮಂತ್ರಗಳಿಗೆ ದೇವರ ಅನುಗ್ರಹವನ್ನು, ಗುರುಗಳ ಅನುಗ್ರಹವನ್ನು ವೇದಮಂತ್ರಗಳ ಮುಖಾಂತರ ನಾವು ಹೇಗೆ ಸಂಪಾದನೆ ಮಾಡಿ ಮೋಕ್ಷದ ದಾರಿಗೆ ಹೋಗಬೇಕು, ಈ ವಿಷಯವನ್ನು ಯಾರೂ ತಿಳಿಸ್ಕೊಡ್ಲಿಲ್ಲ. ನಮಗೆ ವ್ಯಾಸರಾಜರ ಅವತಾರರಾದ ರಾಘವೇಂದ್ರ ಸ್ವಾಮಿಗಳು ತಾವು ಇನ್ನೊಂದು ರೂಪದಲ್ಲಿ ಬಂದು, ವ್ಯಾಸರಾಜರಾಗಿದ್ದವರೇ ರಾಯರಾಗಿ ಬಂದು ತಮಗೆ ತಿಳಿಸಿಕೊಟ್ರು ಆ ಋಗ್ಭಾಷ್ಯದ ನಿಜವಾದ ಪ್ರಮೇಯಗಳನ್ನು, ಹೇಗೆ ನಾವು ಆ ಮಂತ್ರಗಳಿಗೆ ಅರ್ಥೈಸಬೇಕು ಅನ್ನೋದನ್ನು ಆಚಾರ್ಯರಿಂದ ಆರಂಭಿಸಿ ವ್ಯಾಸರಾಜರವರೆಗೆ ನಾವು ಚಿಂತಿಸಬೇಕು. ಅಷ್ಟು ಕೊಡುಗೆಗಳು ಇದೆ. ಈ ರೀತಿ ನಮಗೆ ಆ ಋಗ್ಭಾಷ್ಯದ ಅರ್ಥ, ಅದರ ಜೊತೆಗೆ ಮಂತ್ರಾರ್ಥ ಮಂಜರಿ ಅಂತ ಸೊಗಸಾದ ಗ್ರಂಥ. ಯಾಕಂದರೆ ವೇದಭಾಷ್ಯ ಬರೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅನೇಕ ಮಧ್ಯೆ ಸಿಗುತ್ತೆ ಭಾಷ್ಯಗಳು. ಉವಟ ಭಾಷ್ಯ, ಮಹೀಧರ ಭಾಷ್ಯ, ಸಾಯಣ ಭಾಷ್ಯ, ಹೀಗೆ ಅನೇಕ ಭಾಷ್ಯಗಳು ಸಿಗುತ್ತೆ ವೇದ ಮಂತ್ರಗಳಿಗೆ. ಆದರೆ ಅವರು ಯಾರು ಗಮನಿಸದೇ ಇರೋ ವಿಷಯ, ನಿಜವಾಗಿ ಅವರ ಗ್ರಂಥಗಳು ನಾವು ಅಧ್ಯಯನ ಮಾಡ್ತೀವಿ ಅಂತಾದರೆ ಅದರಿಂದ ನಮಗೇನು ಸಿಗುತ್ತೆ? ನಮಗೆ ವೇದ ಮಂತ್ರಗಳ ಅರ್ಥ ಆಗ್ಬೋದು. ಸಾಧನಾ ಮಾರ್ಗ ಹೇಗೆ, ಆ ವೇದ ಮಂತ್ರಗಳ ನಿಜವಾದ ಅರ್ಥ ಏನು, ಆ ಅರ್ಥ ಬೇಕಲ್ಲ. ಅರ್ಥ ಬರೆಯೋದು ಸಂಸ್ಕೃತ ಗೊತ್ತಿರೋ ಎಲ್ಲರೂ ಅರ್ಥವನ್ನು ಮಾಡ್ತಾರೆ. ಹಾಗಂತ ವೇದ ಮಂತ್ರಗಳಿಗೆ ಅರ್ಥ ಹೇಳೋದು ಕಷ್ಟ. ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಆ ವಿಷಯದಲ್ಲಿ, ಆದರೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅಂತ. ಯಾಕೆ ಅಂದರೆ ವೈದಿಕ ಮಾರ್ಗ ಯಾವುದು, ಮೋಕ್ಷ ಮಾರ್ಗ ಯಾವುದು, ಅದನ್ನು ತೋರಿಸೋದ್ರಲ್ಲಿ ಎಲ್ಲರೂ ವಿಫಲರಾಗ್ಬಿಟ್ಟು. ಈಗ ನಮಗೆ ಈ ತೀರ್ಥಯಾತ್ರೆಗೆ ಹೋದಾಗ ಅನೇಕ ಜನರು ಬರ್ತಾರೆ, ಬನ್ನಿ ನಾವು ದರ್ಶನ ಮಾಡಿಸ್ತೀವಿ, ಒಂದಿಷ್ಟು ದುಡ್ಡು ಕೊಡಿ, ದರ್ಶನ ಮಾಡಿಸ್ತೀವಿ, ಇಷ್ಟು ಕೊಡಿ ಎಷ್ಟು ಕೊಡಿ ಅಂತ. ನಮಗೆ ದೇವರ ಹತ್ರ ಕರ್ಕೊಂಡೋಗಿ ಮುಂದೆ ನಿಲ್ಲಿಸಿ, 3/4 ಗಂಟೆ ನಿಲ್ಲಿಸಿ, 1 ಗಂಟೆ ನಿಲ್ಲಿಸಿ, ಎಲ್ಲ ಪ್ರಸಾದಗಳನ್ನು ಕೊಡಿಸಿ, ಇದೆಲ್ಲ ಬೇಗ ಬೇಗ ಮಾಡಿಸಿ ಯಾರು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಒಬ್ಬ ಇವನು ನಂಬ್ತಾನೆ, ಇನ್ನೊಬ್ಬ ಇವನು ನಂಬ್ತಾರೆ. ಯಾರು ಕರ್ಕೊಂಡು ಹೋಗ್ತಾರೆ? ಅದು ಯಾರೋ ಒಬ್ಬ ಇರ್ತಾನೆ. ಇದಕ್ಕಿರೋರು ಮೋಸ ಮಾಡೋರು ಜಾಸ್ತಿ ಜನ ಇರ್ತಾರೆ. 10 ಜನ ಮೋಸ ಮಾಡೋರು, ಅದರಲ್ಲಿ ಒಬ್ಬರೇ ಸರಿಯಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ತಲುಪಿಸೋದು. ನಾವು ಯಾವಾಗ ಇಲ್ಲಿ ಪ್ರಕೃತ ಮಧ್ವಾಚಾರ್ಯರು ನಮಗೆ ಮೋಕ್ಷ ಮಾರ್ಗಕ್ಕೆ ಹೋಗಿ ನಿಲ್ಲಿಸಿ ಅಲ್ಲಿ ದೇವರ ದರ್ಶನ ಮಾಡಿಸಿ ಅನುಗ್ರಹ ಮಾಡಿಸೋರು ಯಾರು? ಮಧ್ವಾಚಾರ್ಯರು. ಮಿಕ್ಕಿದವರೆಲ್ಲ ಮಾಡ್ತೀವಿ ಅದು ಮಾಡ್ತೀವಿ ಅಂತೆಲ್ಲ ಆಸೆಯನ್ನು ಹುಡಿಸಿ ಎಲ್ಲೆಲ್ಲೋ ದಾರಿ ತಪ್ಪಿಸ್ಬಿಡ್ತಾರೆ. ಆಚಾರ್ಯರು ಹಾಗಲ್ಲ. ನಾವು ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆಯನ್ನು ಅವ್ರಿಗೆ ಕೊಡ್ತೀವೋ, ಅವ್ರಿಗೆ ದುಡ್ಡು ಬೇಡ, ನಮ್ಮ ಶ್ರದ್ಧಾ ಭಕ್ತಿಗಳು ಬೇಕು. ಅದನ್ನು ಕೊಟ್ಟಷ್ಟು ನಮ್ಮನ್ನು ಸರಿಯಾದ ದಾರಿಗೆ ಹೋಗಿ ಅವರು ನಮಗೆ ತಲುಪಿಸಿ ಅನುಗ್ರಹವನ್ನು ಮಾಡುವ ಹಾಗೆ, ಆ ಭಗವಂತ ಅನುಗ್ರಹವನ್ನು ಮಾಡುವ ಹಾಗೆ ನಮಗೆ ಅನುಗ್ರಹಿಸ್ತಾರೆ. ಈ ರೀತಿಯಲ್ಲಿ ನಮಗೆ ಆಚಾರ್ಯರ ಈ ಸಿದ್ಧಾಂತದಲ್ಲಿ ಬಂದಂತಹ ಅನೇಕ ಕೃತಿಗಳ ಬಗ್ಗೆ, ಅದರಲ್ಲೂ ವೇದ ಮಂತ್ರಗಳನ್ನು ಕುರಿತಾದ ಅವರ ಕೃತಿ ಅದು ಬಹಳ ಮುಖ್ಯ. ಅನೇಕ ಕೃತಿ ಇದೆ, ಕರ್ಮನಿರ್ಣಯ ಇದೆ, ಅದರ ಜೊತೆಗೆ ಈಗ ಆಚಾರ ಗ್ರಂಥಗಳು, ಕೃಷ್ಣಾಮೃತ ಮಹಾರ್ಣವ ಇದು ಇದೆ, ಸ್ತೋತ್ರ ಗ್ರಂಥಗಳು. ನಿಮಗೆ ಯಾವ ಥರ ಇಲ್ಲ, ಸಾಧನೆ ಮಾಡಲಿಕ್ಕೆ ಅಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂಥ ಆಚಾರ್ಯರ ಅಸಾಧಾರಣವಾದ ಕೊಡುಗೆ. ಕಾಲಕಾಲಕ್ಕೆ ಮಧ್ಯದಲ್ಲಿ ಬಂದ ಅನೇಕ ಉಪಟಗಳನ್ನು ಧಾರಣೆ ಮಾಡಿ ಜಯತೀರ್ಥರ ಆವಿರ್ಭಾವ, ಪುನಃ ವ್ಯಾಸರಾಜರ ಆವಿರ್ಭಾವ, ಇವರ ಮಧ್ಯದಲ್ಲಿ ಸಕಲ ಯತಿಗಳು, ಸಕಲ ಮುನಿಗಳು ಯಾರ್ಯಾರು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಬಂದಿದ್ದಾರೆ ಎಲ್ಲರೂ ಆ ಆಚಾರ್ಯರ ಪರಮ ಸಿದ್ಧಾಂತ ತತ್ವವಾದ ಏನಿದೆ ಅದರ ವಿಚಾರವನ್ನು ಪ್ರಚುರಪಡಿಸಲಿಕ್ಕೆ, ಜನರ ಮಾನಸದಲ್ಲಿ ಉಳಿಸಲಿಕ್ಕೆ ಬಹಳಷ್ಟು ತಾವು ತಮ್ಮ ಜೀವನದಲ್ಲಿ ತಪಸ್ಸನ್ನು ಮಾಡಿ ನಮಗೋಸ್ಕರ ಧಾರೆಯನ್ನು ಎರೆದಿದ್ದಾರೆ. ಅಂಥ ಸಕಲ ಮುನಿಗಳನ್ನು ನಾವು ನೆನಪಿಸ್ಕೊಡ್ತಾ, ಅದರಲ್ಲಿ ಭಗವಂತನ ವಿಶೇಷ ಕೃಪೆಗೆ
ಒಳಗಾಗಿ, ಗುರುಗಳ ವಿಶೇಷ ಕೃಪೆಗೆ ಒಳಗಾಗಿ ಅದನ್ನು ಸಾಧನೆ ಮಾಡಿದಂತಹ ವ್ಯಾಸರಾಜರು, ಜಯತೀರ್ಥರು, ಸ್ವಯಂ ಗುರುಗಳಾದ ಮಧ್ವಾಚಾರ್ಯರು, ಮುಖ್ಯ ಪ್ರಾಣ ಅವತಾರಿಗಳು, ಇದೆಲ್ಲ ಭಗವಂತನ ತ್ರಿನೇತ್ರಗಳಂತೆ, ಹಾಗೆ ತ್ರೇತಾಗ್ನಿಗಳಂತೆ, ಜ್ಞಾನ ಭಕ್ತಿ ವೈರಾಗ್ಯ ಮೂರ್ತಿಗಳಂತೆ, ಕಾಮಕ್ರೋಧ ಲೋಭಾದಿಗಳನ್ನು ನಿರಾಸ ಮಾಡಿ ಯಾವ ಕಾಮಕ್ರೋಧ ಲೋಭಗಳು ಬೇಕೋ ಅದನ್ನು ನೀಡುವಂತೆ ನಮಗೆ ಈ ಮುನಿತ್ರಯರು ಕಾಣ್ತಾ ಇದ್ದಾರೆ. ಇಂಥ ಮುನಿತ್ರಯರನ್ನು ಸದಾ ಮನನ ಮಾಡುವಂಥ ಮುನಿಗಳು ನಾವೆಲ್ಲರೂ ಕೂಡ ಆಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಅಪೂರ್ವವಾದ ಮಧ್ವಮತದ ಮುನಿತ್ರಯರುಗಳ ವೈಶಿಷ್ಟ್ಯ ಏನಿದೆ ಆ ವೈಶಿಷ್ಟ್ಯದ ಬಗ್ಗೆ ಕಿಂಚಿತ್ತಾದಂತಹ ಒಂದು ವಿಚಾರದ ಪ್ರಸ್ತುತಿ ಇಲ್ಲಿ ನಡೆದಿದೆ. ಇಂತಹ ಈ ಜ್ಞಾನ ಕಾರ್ಯವನ್ನು ಆಯೋಜನೆ ಮಾಡಿದವರು ವ್ಯಾಸರಾಜ ವಿಶ್ವಭಕ್ತ ವೃಂದ. ಈ ವೃಂದದ ಮುಖ್ಯಸ್ಥರು ನಾಗು ಶ್ರೀನಿವಾಸ್ ರಾಯರು. ಇವರಿಗೆ ವಿಶೇಷವಾಗಿ ವ್ಯಾಸರಾಜರ, ಜಯತೀರ್ಥರ, ಮಧ್ವಾಚಾರ್ಯರ ಅನುಗ್ರಹ ಆಗಲಿ. ಅನೇಕ ವರ್ಷಗಳಿಂದ ಇಂಥ ಅನೇಕ ಜ್ಞಾನ ಸೇವೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅಂಥವರಿಗೆ ವಿಶೇಷವಾದ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಬಯಸ್ತಾ, ಶ್ರೋತೃ ವೃಂದ ಎಲ್ಲರಿಗೂ ಕೂಡ, ಯಾರ್ಯಾರು ಈ ಪ್ರವಚನವನ್ನು ಆಲಿಸಿದಿರಿ, ನಿಮ್ಮೆಲ್ಲರಿಗೂ ಮುನಿತ್ರಯರ ಅನುಗ್ರಹ ಆಗಲಿ. ನಮಗೂ ಅಂಥ ಭಾಗ್ಯವನ್ನು ಆ ಮುನಿತ್ರಯರು ಕೊಡಲಿ ಅಂತ ವಿಶೇಷವಾಗಿ ಎಲ್ಲರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ, ನನಗೂ ವಿಶೇಷವಾಗಿ ಆ ಜ್ಞಾನ ಧಾರೆಯನ್ನು ಆ ಮುನಿತ್ರಯರು ಹರಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಜಯತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.